ಫೋಕಸ್ ಎಲ್ಲೂ ಡಿಸ್ಟ್ರಾಕ್ಟ್ ಆಗಕ್ ಬಿಡ್ಬೇಡ್ರಿ ಅಂತ ನಾನು ಹೇಳೋದು. ಈಗ ಈ ಒಂದ್ಸಲ ಇದನ್ ಮಾಡ್ತೀನಿ, ಒಂದ್ಸಲ ಅದನ್ ಮಾಡ್ತೀನಿ, ಇದಾಕತ್ತೋ ಇಲ್ಲೋ, ಸೆಲ್ಫ್ ಡೌಟಿಂಗ್ ಅನ್ನೋದನ್ನ ಫಸ್ಟ್ ಬಿಡ್ರಿ. ನಮ್ಮಪ್ಪ ಹೇಳಿದ್ರಿ ಇದು ನನಗಿದು, ಒಂದ್ ಕಡೆ ಡ್ರಿಲ್ ಮಾಡಿದ್ರೆ ನಿನಗ ಅಲ್ಲಿ ನೀರಾದ್ರೂ ಸಿಗ್ಬೋದು, ಅದಕ್ಕಿಂತ ಹೆಚ್ಚಿಗೆ ವ್ಯಾಲ್ಯೂ ಇರೋದಾದ್ರೂ ನಿನ್ಗೆ ಸಿಗ್ಬೋದು, ಅದು ನಿನ್ನ ಹಣೆ ಬರ. ಆದ್ರೆ ನೀನು ಒಂದ ಕಡೆ ಫೋಕಸ್ ಮಾಡಿ ಡ್ರಿಲ್ ಮಾಡು ಅನ್ನೋದನ್ನ ನನ್ಗೆ ಅವ್ರು ಟ್ರೈನ್ ಅಪ್ ಮಾಡಿದ್ರಿ. ನಾನು 2023 ಇಂದಾನ ನಿಮ್ ಜೊತೆಗೆ ಟಚ್ ಆಗದೇನ್ರಿ. ನನಗೆ ಪರ್ಸನಲಿ ಫೀಲ್ ಆಗಿರೋದು, ನಾ ಸಿಲ್ಲಿ ಡೌಟ್ಸ್ ಕೇಳಿದ್ರ ಮತ್ತೆಲ್ಲ ಅವ್ರಿಗೆ ಹೊಳ್ಳ ಮಳ್ಳ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಬೇಜಾರ್ ಮಾಡ್ಕೋತಾರೇನಪ್ಪ, ಏನಾರ ಅಂದ್ಬಿಟ್ರ ಅನ್ನೋದೊಂದು ಒಳಗ್ ಬಹಳ ಇನ್ಫೀರಿಯಾರಿಟಿ ಇರ್ತಿತ್ತು ನನಗೆ. ಬಟ್ ಸ್ಟಿಲ್ ನಾನು ಕೇಳಿ ಯಾವಾಗ ಮೆಸೇಜ್ ಮಾಡಿದ್ರು ನೀವು ತಕ್ಷಣ ಅಲ್ಲ ಅಂದ್ರೂ ಅಟ್ಲೀಸ್ಟ್ ವಿದಿನ್ ಹಾಫ್ ಆನ್ ಅವರ್ ನೀವು ನನ್ಗ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡಿರಿ. ವಿಷಯದಿಂದನ ನಾನು ಪ್ರತಿಯೊಬ್ರು ಯಾರಾದ್ರೂ ನನ್ನ ಫ್ರೆಂಡ್ಸ್ ಇರ್ಲಿ, ರಿಲೇಟಿವ್ಸ್ ಇರ್ಲಿ, ಯಾರಾದ್ರೂ ಟೆಕ್ನಿಕಲ್ ಈಗ ಸಿವಿಲ್ ಬ್ಯಾಕ್ ಗ್ರೌಂಡ್ ನವ್ರು ಇದ್ರು ಅಂದ್ರೆ ಅವ್ರು ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದಿದ್ರ ನೀವು ಇದ ಇನ್ಸ್ಟಿಟ್ಯೂಟ್ಗೆ ಸ್ಯಾನ್ ಪಾಯಿಂಟ್ಗೆ ಜಾಯಿನ್ ಆಗ್ರಿ ಅಂತ ನಾನು ಅವ್ರಿಗೆ ರೆಕಮೆಂಡ್ ಮಾಡೇನ್ರಿ. ಈ ತರ ಪರ್ಸನಲ್ ಕನೆಕ್ಷನ್ ಇಟ್ಕೊಂಡು ನಮ್ ಫ್ಯಾಮಿಲಿ ನನ್ನ ಪ್ರಾಬ್ಲಮ್ಸ್ ನ ಶೇರ್ ಮಾಡ್ಕೊಳಕ್ಕ I don't think so any other institute gives this kind of opportunity and environment to the students. Hello Sanmita, ಹೆಂಗದಿರಿ? Hello ma'am, I'm fine. What about you ma'am? Yeah, ನಾನು ಆರಾಮದೇನ್ರಿ. So first of all, congratulations, WRD AEX select ಆದ್ರಿ ನೀವು. Thank you ma'am. Okay, Thank you very much. Yeah, so Sanmita, ನಿಮಗೆ ಗೊತ್ತೈತಿ ನಾವು ಟಾಪರ್ ಸ್ಟಾಕ್ ಅಂತ ಮಾಡ್ತೀವಿ. ಸೊ ನಮ್ ಸ್ಟೂಡೆಂಟ್ಸ್ ಯಾರ್ಯಾರು ಗವರ್ಮೆಂಟ್ ಎಕ್ಸಾಮ್ಸ್ ಸೆಲೆಕ್ಟ್ ಆಗ್ತಾರಲ್ಲ, ಸೊ ನಾನು ಈ ಟೈಪ್ ಒಂದು ಇಂಟರಾಕ್ಟಿವ್ ಸೆಷನ್ ಮಾಡಿದ್ದೆ ಅಂದ್ರ, ಸೊ ನಾಳೆ ಯಾರು ಅಪ್ಕಮಿಂಗ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರಿಗೆ ಹೆಲ್ಪ್ ಆಗ್ಬೇಕಂತಂದ್ರೆ ನಾನು ಬೇಸಿಕಲಿ ಈ ತರ ಒಂದು ಡಿಸ್ಕಷನ್ ಮಾಡ್ತೇನೆ. ಸೊ ಏನು ಒಂದು ಇನ್ಪುಟ್ಸ್ ಕೊಡ್ತಿರಲ್ಲ ಆ ಅಪ್ಕಮಿಂಗ್ ಸ್ಟೂಡೆಂಟ್ಸ್, ಯಾಕಂದ್ರೆ ನೀವು ಯು ಆರ್ ಸ್ಟಾರ್ಟರ್ ಒನ್ ಡೇ, ಸೊ ನಿಮಗೂ ಏನು ಗೊತ್ತಿರಲಿಲ್ಲ, ನೀವು ಇನ್ನೊಬ್ಬರಿಂದ ಮೋಟಿವೇಶನ್ ತಗೊಂಡನ ಮಾಡಿರ್ತೀರಿ. ಹೌದ್ರಿ. ಸೊ ಸೇಮ್ ವೇ ಈ ಪರ್ಟಿಕ್ಯುಲರ್ ಸೆಷನ್ ಅದ ಅಥವಾ ಇಂಟ್ರಾಕ್ಷನ್ ಅದ ನಮ್ದು ಏಮ್ ಏನಂದ್ರ ಅಪ್ಕಮಿಂಗ್ ಸ್ಟೂಡೆಂಟ್ಸ್ ಯಾರು ಇರ್ತಾರಲ್ಲ ಅವರಿಗೆ ಒಂದು ಮೋಟಿವೇಶನ್ ಸಿಗ್ಲಿ, ಇನ್ಫಾರ್ಮೇಶನ್ ಸಿಗ್ಲಿ ಅನ್ನೋದು. ಓಕೆ ಸನ್ಮಿತಾ? ಸರಿ ಆಯ್ತ್ರಿ. ಓಕೆ ರೀ. ಸೊ ಸನ್ಮಿತಾ, ಲೈಕ್ ಫ್ಯೂ ಪಾಯಿಂಟ್ಸ್ ಅದಾವ ನನ್ನ ಮೈಂಡ್ ಒಳಗ, ಅದನ್ನ ನಿಮ್ಗೆ ಕೇಳ್ಕೊಂತ ಹೋಗ್ತೇನೋ, ಆನ್ಸರ್ ಮಾಡ್ಕೊಂತ ಹೋಗ್ರಿ. ಇಟ್ ಇಸ್ ಕೈಂಡ್ ಆಫ್ ಇಂಟ್ರಾಕ್ಷನ್, ದಟ್ಸ್ ಇಟ್. ಓಕೆನಾ? ನೀವು ಇಂಜಿನಿಯರಿಂಗ್ ಯಾವಾಗ ಮಾಡಿದ್ದು ಮ್ಯಾಮ್? ನಂದು ಇಂಜಿನಿಯರಿಂಗ್ 2020 ಮುಗಿತ್ರಿ, ಅಕ್ಟೋಬರ್ನಾಗ. ಅದು ನಾನು ದಾವಣಗೆರೆ ಒಳಗ ಜೈನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಳಗ 2016 to 2020 ಬ್ಯಾಚ್ ರೀ ನಂದು. 2020 ಬ್ಯಾಚ್. ಓಕೆ. ಸೊ ಆಮೇಲೆ ಏನು ಎಂ.ಟೆಕ್ ಅದು ಮಾಡಿದ್ರಿ? ಇಲ್ರಿ, ನಾನು ಬಿ ಅಷ್ಟೇ ಆಗಿರೋದು. ಬಿ ಅಷ್ಟ. ಸೊ ನಿಮಗ ಲೈಕ್ ಹೌ ಯು ವೇರ್ ಲೈಕ್ ಇನ್ ಅಕಾಡೆಮಿಕ್ಸ್? ಸೊ ವಾಟ್ ಯು ರೇಟ್ ಯುವರ್ಸೆಲ್ಫ್? ಎಸ್ ಮ್ಯಾಮ್, ಅಕಾಡೆಮಿಕ್ಸ್ ಅಂದ್ರೆ ನಾನು ಹೆಚ್ಚು ನಂದು ಅಗ್ರಿಗೇಟ್ 75 ಆಗೈತ್ರಿ ಬಿ ಒಳಗ. ನಾನು ಅತಿ ಹೆಚ್ಚು ತಲೆ ಕೆಡಿಸ್ಕೊಂಡು ಅದು ಹೆಂಗ್ ಗೋಲ್ಡ್ ಮೆಡಲ್ ತಗೊಳ್ಳೋ ಲೆವೆಲ್ಗೆ ಅಲ್ಲ ಅಂದ್ರೂ ಅವರೇಜ್ ಆಗಿ, ಈಗ ನಮ್ದು ಮಾಡ್ಯೂಲ್ ಸಿಸ್ಟಮ್ ಇತ್ತು ಮೇಡಮ್. ಅದು 2015 ಮತ್ತೆ 16 ಬ್ಯಾಚ್ಗೆ ಮಾಡ್ಯೂಲ್ ಸಿಸ್ಟಮ್ ಇತ್ರಿ. ಅದ್ರೊಳಗ ಎಲ್ಲಾ 5 ಮಾಡ್ಯೂಲ್ ಓದ್ಬೇಕು ಅನ್ನೋ ತರನ ನಮಗ VTU ದವ್ರ ಗೈಡೆನ್ಸ್ ಇದ್ದಿದ್ರಿಂದ ನಾನು ಆಸ್ ಇಟ್ ಈಸ್ ನನ್ನ ಕೆಪಾಸಿಟಿಗೆ ನಾಟ್ ಟೂ ಬ್ಯಾಡ್ ನಾಟ್ ಟೂ ಗುಡ್ ಅನ್ನೋ ತರ ಒಂದು ಅವರೇಜ್ ಮೇಂಟೈನ್ ಮಾಡ್ಕೊಂಡು ನಾನು 75 ಅಗ್ರಿಗೇಟ್ ಮಾಡ್ಕೊಂಡಿದ್ದೀನಿ. ಓಕೆ. ಸೊ ಐ ಗಾಟ್ ಯು. ಸೊ 2020 ಒಳಗೆ ಇಂಜಿನಿಯರಿಂಗ್ ಮುಗ್ದೈತೆ ಅಂತ ಹೇಳಿದ್ರಿ. ಸೊ ಈಗ ಪ್ರೆಸೆಂಟ್ಲಿ 26 ನಡೆದೈತಿ. ಸೊ ನೀವ್ ಏನಾದ್ರು ಜಾಬ್ ಅಥವಾ ಏನಾರ ಪಾರ್ಟ್ ಟೈಮ್ ವರ್ಕ್ ಹಿಂಗೇನಾರ ಮಾಡಿದ್ರ? ಇಲ್ಲ ಮೇಡಮ್, ನಾನು ಕ್ಯಾಂಪಸ್ ಸೆಲೆಕ್ಷನ್ ಜೆನ್ಪ್ಯಾಕ್ಟ್ ಅಂತ ಹೇಳಿ ಒಂದು ಕಂಪನಿ ಒಳಗ ಕ್ಯಾಂಪಸ್ ಸೆಲೆಕ್ಷನ್ ಆಗಿತ್ರಿ. ಜೈನ್ ಕಾಲೇಜ್ ಸ್ಕೂಲಿಂಗ ಇತ್ರಿ ಅದು. ಆದ್ರ ಮನೆಯೊಳಗ ಈ ಗವರ್ಮೆಂಟ್ ಎಕ್ಸಾಮಿನ ಬ್ಯಾಕ್ ಗ್ರೌಂಡ್ ಅಂದ್ರೆ ಗವರ್ಮೆಂಟ್ ಜಾಬ್ ಮಾಡೋರ ಮನೆಯೊಳಗ ಎಲ್ಲಾರು ಇರೋದ್ರಿ. ನಮ್ಮ ಅಪ್ಪ ಗವರ್ಮೆಂಟ್ ಸ್ಕೂಲ್ ಟೀಚರ್ ರೀ. ನಮ್ಮ ದೊಡ್ಡಪ್ಪ ಇದು BCM ಇಲಾಖೆ ಒಳಗ ಹಾಸ್ಟೆಲ್ ವಾರ್ಡನ್ ಇದ್ದವ್ರಿ. ಅವರು ರಿಟೈರ್ ಆಗಿದ್ರಿ. ಈ ತರ ಬ್ಯಾಕ್ ಗ್ರೌಂಡ್ ಇದ್ದಿದ್ರಿಂದ ನನಗ ಹೆಚ್ಚಿಗೆ ಗವರ್ಮೆಂಟ್ ಜಾಬ್ ಕಡೆನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನನ್ಗೆ ಆ ಕಡೆನೇ ಲಕ್ಷ್ಯ ಹೇಳಿತ್ರಿ. ಹಂಗಾಗಿ ಪ್ರೈವೇಟ್ ಜಾಬಿಗೆ ಹೋಗ್ಲಿಲ್ರಿ ನಾನು. ಗುಡ್. ಸೊ ಈಗ ನೀವು ಗವರ್ಮೆಂಟ್ ಜಾಬ್ ಮಾಡ್ಬೇಕಂದ್ರ ನಿಮ್ದು ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೇಳಿದ್ರಿ, ಲೈಕ್ ದಟ್ ಇಸ್ ಒನ್ ಆಫ್ ದ ರೀಸನ್ಸ್. ಓಕೆ, ಬಟ್ ಸಿವಿಲ್ ಇಂಜಿನಿಯರಿಂಗ್ ಸೈಡ್ ಅಂತೂ ಯಾರು ಗವರ್ಮೆಂಟ್ ಅಂತ ಇರ್ಲಿಲ್ಲ ನಿಮ್ಮ ಫ್ಯಾಮಿಲಿ ಒಳಗ ಮೋಸ್ಟ್ಲಿ. ಬಟ್ ನೀವು ಲೈಕ್ ಇದು ಗವರ್ಮೆಂಟ್ ಜಾಬ್ ಕಡೆ ಮಾಡ್ಬೇಕಂತ ನಿಮ್ದು ಫಸ್ಟ್ ಓನ್ ಇಂಟ್ರೆಸ್ಟ್ ಇತ್ತು ಅಥವಾ ನಿಮ್ ಫ್ಯಾಮಿಲಿದು? ಯಾಕಂದ್ರ ಈಗ ನನ್ ಜೊತೆ ಸ್ಟೂಡೆಂಟ್ಸ್ ಡಿಸ್ಕಷನ್ ಮಾಡ್ತಿರ್ತಾರಲ್ಲ, ಏನಂತಾರ, ನಮ್ಮ ಫಾದರ್ದ ಆಸೆ ರೀ ನನಗೆ AE ಆಗ್ಬೇಕು ಅಂತ. ಸೊ ಅದಕ್ಕೆ ನಾನು ಮಾಡ್ಬೇಕಂತ ಅಂತೀನಿ. ಸೊ ನಿಮ್ಮಲ್ಲಿ ಹೆಂಗಿತ್ತದ ಎನ್ವೈರ್ಮೆಂಟ್? ಮ್ಯಾಮ್ ಆಕ್ಚುಲಿ PUC ಸೆಕೆಂಡ್ ಇಯರ್ ಮುಗ್ದಾಗ್ರಿ ನಂದು 80% ಆಗಿತ್ರಿ. BE ಒಳಗ ಯಾವ್ದು ಬ್ರಾಂಚ್ ಚೂಸ್ ಮಾಡ್ಬೇಕು ಅನ್ನೋದು ಕ್ಲಾರಿಟಿ ಇರ್ಲಿಲ್ಲ ರೀ ನನಗೆ. ಆಕ್ಚುಲಿ ನಮ್ಮ
ಅಜ್ಜ VLSI ನಾಗ ಇಂಜಿನಿಯರ್ ಇದ್ದವ್ರಿ. ಓಕೆ ಗುಡ್. ಅವರು ಭದ್ರಾವತಿ ಸ್ಟೀಲ್ ಹ್ಮ್. ಇದು ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದಿದ್ರಿಂದ ರೀ ಹ್ಮ್ ನನಗ್ ಹ್ಮ್ ಅವ್ರು ಏನ್ ಗೈಡ್ ಮಾಡಿದ್ರು ಅಂದ್ರ ನೀನ್ ಮಾಡೋದಿದ್ರ ಮೆಕ್ಯಾನಿಕಲ್ ಅಥವಾ ಸಿವಿಲ್ ಹ್ಮ್ 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 ಆಪ್ಟ್ ಮಾಡಿದ್ರ ನಿನ್ಗ ಹ್ಮ್ ವೈಡ್ ರೇಂಜ್ ಆಫ್ ಅಪರ್ಚುನಿಟೀಸ್ ಸಿಗ್ತಾವು. ಹ್ಮ್ ಹ್ಮ್ ಅಂದ್ರೆ ಹ್ಮ್ ಇದರ ಪ್ರೈವೇಟ್ ಆಗಿ ನೀನು ಸಪರೇಟ್ ಅಸೋಸಿಯೇಟ್ಸ್ ಆದ್ರೂ ಮಾಡ್ಕೋಬಹುದು ಅಥವಾ ನಿನ್ ಗವರ್ಮೆಂಟ್ ಅಪರ್ಚುನಿಟೀಸ್ ಪ್ರತಿ ಒಂದ್ ಫೀಲ್ಡ್ ನಾಗು ಸಿವಿಲ್ ಇಂಜಿನಿಯರಿಂಗ್ ತಗೊಂಡ್ರೆ ನಿನ್ಗ ನೀವ ಬೇಕು ಹ್ಮ್ ಹ್ಮ್ ಅನ್ನೋದನ್ನ ಅವ್ರು ಬಹಳ ಮನದಟ್ಟಾಗೋ ತರ ನನಗೆ ಹೇಳಿದ್ರಿ ಅವ್ರು. ಹ್ಮ್ ಹ್ಮ್ ಇದನ್ ಹೇಳಿದ್ಮೇಲೆ ನನಗೇನ್ ಅನಿಸ್ತು, ಆಮ್, ಸರಿ ನಾನ್ ಸಿವಿಲ ಮಾಡಕ್ ಅಡ್ಡಿಲ್ಲ, ಮೆಕ್ಯಾನಿಕಲ್ ಅಂದ್ರೆ ಟೂ ಮಚ್ ಬಾಯಿಶ್ ಅಂತ ನನ್ ಫೀಲ್ ಇತ್ರಿ ಅದು. ಹಾ ಮನೆ ಒಳಗ್ ಡಿಸ್ಕಷನ್ ಮಾಡ್ದೆ. ಅಪ್ಪ ಅಮ್ಮ ಇಬ್ರು ಇಲ್ಲ ಸಿವಿಲ್ ತಗೊಳೋದ ಬೆಟರ್, ಅದು ಹ್ಯಾಂಡ್ಲೆಬಲ್ ಐತಿ, ಎಲ್ಲಾ ಫೀಲ್ಡ್ ಹ್ಮ್ ಹ್ಮ್ ನಾಗು ವರ್ಕ್ ಮಾಡ್ಬೋದು ನೀವು ಅನ್ನೋದನ್ನ ನನಗೆ ಹೇಳಿದ್ರಿ. ಹ್ಮ್ ಹ್ಮ್ ಅದಕ್ಕೆ ನಾನು ಮೋಸ್ಟ್ ಇಂಪಾರ್ಟೆಂಟ್ಲಿ ನನ್ಗೆ ಯಾವ್ದು ಸಾಫ್ಟ್ವೇರ್ ಫೀಲ್ಡ್ ಹೋಗ್ಬೇಕು ಅನ್ನೋದು ಟೋಟಲಿ ಇಂಟ್ರೆಸ್ಟ್ ಇರ್ಲಿಲ್ಲ ಮ್ಯಾಮ್. ಇರ್ಲಿಲ್ಲ. ಹ್ಮ್ ಹ್ಮ್ ಯಾಕಂದ್ರೆ ರೀ ನನ್ಗ ಅದು ಹೆಲ್ತ್ ಅಪ್ಸೆಟ್ ಬಾಳ ಆಗ್ತಾವು ಸಾಫ್ಟ್ವೇರ್ ನಾಗ ಅನ್ನೋದೊಂದು ಆ, ಅದು ನೋಶನ್. ಒಂದು ತಲೆ ಆಗಿತ್ರಿ ಹ್ಮ್ ನನಗೆ. ಯಾಕಂದ್ರೆ ಓವರ್ ಟೈಮ್ ವರ್ಕ್ ಮಾಡಿಸ್ತಾರ, ಆ ತರ ಎಲ್ಲ ಇತ್ತಲ್ರಿ. ಆ ಒಂದು ಕಾರಣದಿಂದ ನಾನು ಈ ಪ್ರೋಗ್ರಾಮಿಂಗ್ ಅಂದ್ರೆ ನನ್ಗ ಇಂಜಿನಿಯರಿಂಗ್ ಮಾಡ ಮುಂದನು ಅದು ಎಕ್ಸ್ಪೀರಿಯನ್ಸ್ ಆತ್ರಿ ನನಗೆ. ಈ ಹ್ಮ್ ಫಸ್ಟ್ ಇಯರ್ PCD ಅಂತ ಬರ್ತೈತ್ರಿ ಅದು ಕರೆಕ್ಟ್. ಸಬ್ಜೆಕ್ಟ್ ಹ್ಮ್ ಹ್ಮ್ ಸೈಕಲ್. ನನಗ್ ಬಾಳ ತ್ರಾಸ್ ಕೊಟ್ಬಿಡ್ತ್ರಿ ಆ ಸಬ್ಜೆಕ್ಟ್. ನಂದನು ಹ್ಮ್ ನನಗೆ ಹಂಗಾಗಿ ಸಾಫ್ಟ್ವೇರ್ ಕಂಪ್ನಿ ಸವಾಸನ ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ಬಿಟ್ಟೆ. ಸೊ ನಂದನು ಸೇಮ್ ಎಕ್ಸ್ಪೀರಿಯನ್ಸ್ ಅನ್ಮಿತಾ. ಸೊ ನಾನು ಲೈಕ್ ಫಸ್ಟ್ ಕಂಪ್ಯೂಟರ್ ಬೇಸಿಕ್ಸ್ ಆಫ್ ಕಂಪ್ಯೂಟರ್ ಸೈನ್ಸ್ ಇತ್ತಲ್ಲ. ಸೊ ಅದು ಹೌದ್ರಿ, ಲ್ಯಾಬ್ ಒಳಗ 2 ಪ್ರೋಗ್ರಾಮ್ ನಾವು 50 ಮಾರ್ಕ್ಸ್ ಲ್ಯಾಬ್ ಎಕ್ಸಾಮ್ ಇರ್ತಿತ್ತು. ಸೊ 20 ಮಾರ್ಕ್ಸ್ ಹೌದ್ರಿ, ಒನ್ ಪ್ರೋಗ್ರಾಮ್, 20 ಮಾರ್ಕ್ಸ್ ಅನದರ್ ಪ್ರೋಗ್ರಾಮ್ ಅಂಡ್ 10 ಮಾರ್ಕ್ಸ್ ವೈವಾ. ಸೊ ನಾವು ಹೌದ್ರಿ, ಒಂದರೆ ಪ್ರೋಗ್ರಾಮಿಂಗ್ ಮಾಡ್ಲೇಬೇಕು ಎಕ್ಸಿಕ್ಯೂಟಿವ್, ಇಲ್ಲ ಅಂದ್ರೆ ನಾವು ಫೇಲ್ ಮಾಡ್ಬಿಡ್ತಿದ್ರು. ಆಮೇಲೆ ಹೌದ್ರಿ, ಕರೆಕ್ಟ್. ನಮ್ದದು ಫೇಲ್, ಆ ಸಬ್ಜೆಕ್ಟ್ ಲ್ಯಾಬ್ ಫೇಲ್ ಆದ್ರೆ ಆಟೋಮೆಟಿಕ್ಲಿ ನಾವು ಆ ಸೆಮಿಸ್ಟರ್ ಎಂಡ್ ಆ ಸಬ್ಜೆಕ್ಟ್ ಅಟೆಂಡ್ ಮಾಡಕ್ ಅಲವ್ ಇರ್ತಿರ್ಲಿಲ್ಲ ನಮ್ದಕ್ಕೆ. ಹಾ, ಸೊ ಸಬ್ಜೆಕ್ಟು ಹೌದು, ಫೇಲ್. ಸೊ ಅದಕ್ಕ ಹ್ಮ್, ನಂದೇನಾಯ್ತು, ಒಂದು ಪ್ರೋಗ್ರಾಮಿಂಗ್ 2 ತೊಳಗ ಚಿಟ್ ಪಿಕ್ ಮಾಡಿದ್ನಿ. ಒಂದ್ ಪ್ರೋಗ್ರಾಮಿಂಗ್ ಬಂತು, ಅದನ್ನೊಂದು ಎಕ್ಸಿಕ್ಯೂಟ್ ಮಾಡಿ ಪಾಸ್ ಆತಂದ ಐ ಜಸ್ಟ್ ಕೇಮ್ ಔಟ್ ಆಫ್ ದ ಲ್ಯಾಬ್. ಅವರು ವೈವಾ ಎಕ್ಸ್ಟರ್ನಲ್ ಅಂದ್ರು, ಯು ಟ್ರೈ ಅನದರ್ ಪ್ರೋಗ್ರಾಮ್, ಇನ್ನೊಂದ್ 5 ಮಾರ್ಕ್ಸ್ 10 ಮಾರ್ಕ್ಸ್ ಬರ್ತೈತಿ ಅಂದ್ರ. ನಾ ಪಾಸ್ ಆದ್ನೆಲ್ಲ, ದಟ್ ಇಸ್ ಮೋರ್ ದನ್ ಸಫಿಶಿಯಂಟ್. ನನಗೆ ಇಲ್ಲಿ ಕಂಪ್ಯೂಟರ್ ಲ್ಯಾಬ್ದಾಗ ಇರುದ ಬೇಡ. ಸೊ ಯಾ ಇಟ್ ಇಸ್ ಟಫ್. ಸೊ ನಂದನು ಕರೆಕ್ಟ್. ಸೇಮ್ ಜರ್ನಿ, ಅದಕ್ಕೆ ನೆನಪಾತ್ ನನಗೆ, ಅದಕ್ಕೆ ಶೇರ್ ಮಾಡಿದ್ನಿ ಸನ್ಮಿತಾ. ಸನ್ಮಿತಾ, ಈಗ ಲೆಟ್ಸ್ ಮೂವ್ ಆನ್. ನಿಮಗ ಇದನ್ನ ಎಸ್ ಮ್ಯಾಮ್. ನಮ್ದು ಕೋರ್ಸ್ ಯಾವ ಇಯರ್ ಜಾಯ್ನ್ ಆಗಿದ್ದು ನೀವು? 2023 ಆಗಸ್ಟ್ 15th ಮ್ಯಾಮ್ ನಾನ್ ಜಾಯ್ನ್ ಆಗಿದ್ದು. ಓಕೆ, ನೆನಪಿಟ್ಟಿರಲ್ಲ ಡೇಟಾ. ಓಕೆ, ಸೊ ಹೌದ್ರಿ. ನೀವು ಅವಾಗ ಜಾಯ್ನ್ ಆಗಂತ್ಲಿ ಅಥವಾ ಜಾಯ್ನ್ ಆಗೋಕ್ಕಿಂತ ಮುಂಚೆನೂ ಎಕ್ಸಾಮ್ಸ್ ಬರ್ದಿರಿ? ಇದು ನಂದು ಡಿಗ್ರಿ ಮುಗಿಯೋದಕ್ಕೂ PWD ಕಾಲ್ ಮಾಡಿದ್ರಿ ಮ್ಯಾಮ್. ಸುಮ್ನೆ ಕರೆಕ್ಟ್. ನಾನು ಯಾವ್ದು ಕೋಚಿಂಗ್ ಇಂದ ನಮ್ ಸರ್ಗಳ ಹತ್ರ ಗೈಡೆನ್ಸ್ ತಗೊಂಡು ಹ್ಮ್ ಹ್ಮ್ ಕಾಲೇಜ್ನಾಗ ನಮ್ ಸರ್ ನನಗೆ ಮಟೀರಿಯಲ್ಸ್ ಎಲ್ಲ ಸೆಂಡ್ ಮಾಡಿದ್ರಿ. ಹ್ಮ್ ಹ್ಮ್ ಅದನ್ನ ಇಟ್ಕೊಂಡು ನಾನು PWD ಎಕ್ಸಾಮ್ ಬರ್ದಿದ್ದೆ ರೀ. ಅದು ಹ್ಮ್ ಫಾರ್ಚುನೇಟ್ಲಿ ನಾವು 1:3 ಲಿಸ್ಟ್ ನಾಗೂ ಬಂದಿದ್ದೆ ರೀ ಓ ಅದ್ರೊಳಗ. ಗುಡ್. ಹಾ ಹ್ಮ್ PWD ಆಗಿತ್ರಿ, ಅದು 1:3 ವರೆಗೂ ಬಂದೆ. ಬಟ್ ಹ್ಮ್ ಫರ್ದರ್ ಬರ್ಲಿಲ್ಲ ಮ್ಯಾಮ್ ನಂದದು. ಹ್ಮ್ 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 ಅದರಿಂದ ನನಗೆ ನನ್ ಜರ್ನಿನ ನಾನು ಒಂದ್ ಕಡೆ ಚೆನಲೈಸ್ ಮಾಡಿ ಫೋಕಸ್ ಮಾಡ್ಬೇಕು ಅನ್ನೋದು ಗೊತ್ತಾತ್ರಿ ನನಗೆ. ಓಕೆ. ಆ ಆ ಎಕ್ಸಾಮ್ ಆಟ ಆಡ್ಕೊಂಡ್ ಬರ್ದಂಗಾಗಿತ್ತು. ಬೇಡ, ಇನ್ನ ನಾನು ಫೋಕಸ್ಡ್ ಆಗ್ಬೇಕು ಅಂತ ಹೇಳಿ ನಾನು ಸ್ಯಾನ್ ಪಾಯಿಂಟ್ ಆಗಸ್ಟ್ 15th ಗೆ ಜಾಯ್ನ್ ಆದೆ. ಓಕೆ, ಸೊ ಅದಕ್ಕ ನೀವು 2023 ಒಳಗ ಡಿಫ್ರೆಂಟ್ ಏನಂದ್ರೆ 2023 ಒಳಗ್ ಮ್ಯಾಮ್ ನಾನು ಓಕೆ, ಜಾಯ್ನ್ ಆಗಿದ್ದು. ಮೋಸ್ಟ್ಲಿ ಡಿಸ್ಕೌಂಟ್ ಇರ್ಬೇಕು 15th ಆಗಸ್ಟ್, ಅದಕ್ಕೆ ಜಾಯ್ನ್ ಆಗಿರಿ ನೀವು ಅವತ್ತು. ಲೈಕ್ ನೀವು ವೇರಿಯಸ್ ಎಕ್ಸಾಮ್ಸ್ ಅಟೆಂಡ್ ಮಾಡಿದ್ರಲ್ಲ, ಲೈಕ್ ಬಿಫೋರ್ 23 ಆತು, ಆಫ್ಟರ್ ಜಾಯ್ನಿಂಗೂನು. ಸೊ ಹೌದ್ರಿ. ಡಿಫ್ರೆಂಟ್ ಎಕ್ಸಾಮ್ಸ್ ನೀವು ಅಟೆಂಡ್ ಮಾಡಿದ್ರಿ. ಸೊ ನನಗ್ ನೆನಪಿರುವಂಗ BWSSB ನು ಅಟೆಂಡ್ ಮಾಡಿದ್ರಿ ನೀವು ರೀಸೆಂಟ್ ಆಗಿ? ಇಲ್ಲೋ? ಇಲ್ಲ ಮೇಡಮ್, ಇಲ್ಲ. ಅದನ್ನ ಸೊ ಇನ್ನು ಮಾಡ್ಲಿಲ್ರಿ ಎಇ ನಾನು. ಅಂತೂ ಆಗಿಲ್ಲ, ಇನ್ನು ಎಇ ಅಂತೂ ಆಗಿಲ್ಲ. ಹಾ, ಸೊ ಹೌದ್ರಿ. ಈಗ ಇದನ್ನ ಅಟೆಂಡ್ ಮಾಡಿದ್ರಿ ನೀವು, ಆಮೇಲೆ PWD AE ಇನ್ನೊಂದ್ಸಲ ಅಟೆಂಡ್ ಮಾಡಿದ್ರಿ? ಆಮೇಲೆ ಇನ್ನೊಂದ್ಸಲ ಅಲ್ರಿ, ನಾನು ಒಂದೇ ಸಲ ಅಟೆಂಡ್ ಮಾಡಿದ್ದು 22 2021 ಗೆ ಕರೆಕ್ಟ್ ಕರೆಕ್ಟ್ ಡಿಸೆಂಬರ್ ಕರೆಕ್ಟ್. 14th. ಎಸ್ ಎಸ್. ಅದೇ ಓಕೆ. ಒಂದೇ ರೀ ನಾನು ಅಟೆಂಡ್. ಆಮೇಲೆ ಡಿಫ್ರೆಂಟ್ ಎಕ್ಸಾಮ್ಸ್ ಆದವು, KPCL, ಆಮೇಲೆ RWS AE AEE ಎಕ್ಸಾಮ್ಸ್ ಆದವು. ಸೊ ವೇರಿಯಸ್ ಹೌದ್ ಮ್ಯಾಮ್. ಎಕ್ಸಾಮ್ಸ್ ಆದವು, BBMP ಆಯ್ತು. ಸೊ ಹೌದ್ರಿ. ಡಿಫ್ರೆಂಟ್ ಎಕ್ಸಾಮ್ಸ್ ಆಮೇಲೆ ಮತ್ತೆ ಯಾವ್ಯಾವುದು ಬಹಳ ಅದು ಆಕ್ಚುಲಿ ಎಕ್ಸಾಮ್ಸ್, ಟೌನ್ ಪ್ಲಾನಿಂಗು. ಓಕೆ, ಸೊ ಟೌನ್ ಪ್ಲಾನಿಂಗ್ ನಂಗೆ ಗೊತ್ತಿರ್ಲಿಲ್ಲ ಮ್ಯಾಮ್, ನಾನು ಅದನ್ನ ಅಟೆಂಡ್ ಮಾಡ್ಲಿಲ್ರಿ. ಅಟೆಂಡ್ ಮಾಡ್ಲಿಲ್ಲ. RWS ಅಟೆಂಡ್ ಮಾಡಿದ್ದೆ, ಹ್ಮ್ AEE RWS ಅಟೆಂಡ್ ಮಾಡಿದ್ದೆ, AEದು ಅಟೆಂಡ್ ಮಾಡಿದ್ದೆ. ಓಕೆ. ಆಮೇಲೆ KWD SSB ಎಕ್ಸಾಮ್ ಒಂದು ಹಾ, ಅಟೆಂಡ್ ಮಾಡಿದ್ದೆ ರೀ ನಾನು. KWSSB ಕರೆಕ್ಟ್. ಹಾ, ಹೌದು. ಆಮೇಲೆ PWD AEE ಅಟೆಂಡ್ ಮಾಡಿದ್ರಿ? ಇಲ್ಲ ಮ್ಯಾಮ್, ಅಟೆಂಡ್ ಮಾಡ್ಲಿಲ್ರಿ ಮಾಡಿ. ನಾನು. ಓಕೆ, ಸೊ ಇಲ್ರಿ. ಹಂಗಂದ್ರೆ ನೀವು ಮೋಸ್ಟ್ಲಿ MCQ ಎಕ್ಸಾಮ್ಸ್ ಅಟೆಂಡ್ ಮಾಡಿದ್ರಲ್ಲ, ಡಿಫ್ರೆಂಟ್ ಎಕ್ಸಾಮ್ಸ್ ಅದು. ಸೊ ನೀವು ಹೌದ್ರಿ. ಏನೊಂದು ಹೇಳ್ಬೇಕಂತೀರಿ ಲೈಕ್ ಸ್ಟೂಡೆಂಟ್ಸ್ ಗೆ, ಎವ್ರಿ ಎಕ್ಸಾಮ್ ಇಸ್ ಡಿಫ್ರೆಂಟ್ ಅಥವಾ ಹೆಂಗತ್ತಂದ? ಮ್ಯಾಮ್, ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ರೀ, ಹ್ಮ್ GK ಪೇಪರ್ ಬಹಳ ಡೈನಮಿಕ್ ಅನ್ಸೇವ್ರಿ ನನಗೆ. ಹ್ಮ್ ಟೆಕ್ನಿಕಲ್ ಒಳಗ ಒಂದು ಪ್ಯಾಟರ್ನ್ ಅವರು ಸೆಟ್ ಮಾಡ್ಕೊಂಡಿರ್ತಾರ್ರಿ.
ಹ್ಮ್ ಹ್ಮ್ ಆ, ಈಗ ನಾವು ಪ್ರಾಬ್ಲಮ್ಸ್ ನ ಜಾಸ್ತಿ, ಕೆಲವ್ರ ಸ್ಟ್ರೆಂತ್ ಪ್ರಾಬ್ಲಮ್ಸ್, ಕೆಲವ್ರ ವೀಕ್ನೆಸ್ ಪ್ರಾಬ್ಲಮ್ಸ್ ಆಗ್ತಾವ್ರಿ ಅಲ್ಲಿ ಕರೆಕ್ಟ್. ಹ್ಮ್ ಹ್ಮ್ ಸ್ಟೇಟ್ಮೆಂಟ್ ಪ್ರಾಬ್ಲಮ್. ಬಟ್ ನನಗೇನ್ ಅನ್ಸ್ತಂದ್ರಿ, ನಮಗ ಕಾನ್ಸೆಪ್ಟ್ ಕ್ಲಿಯರ್ ಇದ್ರ ಅವ್ರ ಅಪ್ರೋಚ್ ನಾವು ಯಾವ ರೀತಿ ಮಾಡ್ತೀವಿ ಅದು ನಮ್ ಕಾನ್ಸೆಪ್ಚುಯಲ್ ಕ್ಲಿಯರೆನ್ಸ್ ಮೇಲೆ ಡಿಪೆಂಡ್ ಐತೆ ಅಂತ ನನಗ್ ಫೀಲ್ ಆಗಿದ್ರಿ ಹ್ಮ್ ಆಕ್ಚುಲಿ. ಹ್ಮ್ 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 ಅವರು ಕೆಲವೊಂದ್ ಪೇಪರ್ನಾಗ 30% ಪ್ರಾಬ್ಲಮ್ಸ್, ಇನ್ ಉಳ್ದಿದ್ದು 70% ಥಿಯರಿ ಬೇಸ್ಡ್ ಕೇಳಿರ್ಬೋದ್ರಿ. ಹ್ಮ್ ಆದ್ರೆ ಅವ್ರು ಇದ ಪ್ಯಾಟರ್ನ್ ಅಂತ ಸೆಟ್ ಮಾಡ್ಕೊಂಡ್ ಅಂತೂ ಕೇಳಿಲ್ಲ ರೀ, ಯಾವತ್ತೂ ಕೇಳಿಲ್ಲ. ಹ್ಮ್ ಹ್ಮ್ ಆಮೇಲೆ ಕೆ ಒಳಗುನು ಅಷ್ಟ ಡೈನಮಿಕ್ಸ್ ಆಗಿ ಡೈನಮಿಸಿಟಿನ ಅವ್ರು ಫಾಲೋ ಮಾಡ್ಕೊಂಡ್ ಬಂದಾರಿ. KPSC ಹ್ಮ್ ಮತ್ತು KE ಎರಡು ಎಕ್ಸಾಮ್ ಇಂದು ನಾನ್ ನೋಡ್ದೆ. ಹ್ಮ್ ಆ ಎಕ್ಸ್ಪೀರಿಯನ್ಸ್ ಮೇಲೆ ನನ್ಗೇನ್ ಅನಿಸ್ತು ಅಂದ್ರೆ, ನಾವ್ ಯಾವ್ದೋ ಒಂದು ಈಗ ಒಂದು ಟಾಪಿಕ್ ಓದಾಕತ್ತೀವಿ ಅಂದ್ರೆ ಅದ್ರ ಕಾನ್ಸೆಪ್ಷುಯಲ್ ಕ್ಲಾರಿಟಿ ಬಹಳ ಇಂಪಾರ್ಟೆಂಟ್ ಅನ್ನೋದು ನನ್ಗೆ ಅರ್ಥ ಮಾಡ್ಕೊಂಡಿರಿ ನಾ. ಡಿಫ್ರೆನ್ಸ್ ಓಕೆ. ಹ್ಮ್ 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 ಬೇರೆ ಬೇರೆ ಕ್ವಶನ್ ಪೇಪರ್ ಅನಲೈಸ್ ಮಾಡಿದಾಗ ನನಗೆ ಅನ್ಸಿದ್ರಿ ಇದು. ಹ್ಮ್ 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 ಆಮೇಲೆ ಈಗ ನಾವು ವೇಟೇಜ್ ಆಫ್ ದ ಸಬ್ಜೆಕ್ಟ್ಸ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಲ್ಲ, ಈಗ ಮೇನ್ ಸ್ಟೂಡೆಂಟ್ಸ್ ಲೈಕ್ ಯಾವ ಸಬ್ಜೆಕ್ಟ್ಸ್ ಅಂತ ಸ್ಟಾರ್ಟ್ ಮಾಡಬೇಕು, ಈ ಎಕ್ಸಾಮಿಗೆ ಯಾವ್ದು ವೇಟೇಜ್ ಅಂತಂದ. ಸೊ ನಿಮಗೆ ಹೆಂಗ್ ಹ್ಞೂನ್ರಿ. ಅನಿಸ್ತೈತೆ ಅದು? ಈಗ ಫಾರ್ ಎಕ್ಸಾಂಪಲ್ ವಾಟರ್ ರಿಸೋರ್ಸ್ ಎಕ್ಸಾಮ್ಸ್ ಇದ್ವು ಅಂದ್ರೆ ಈ ಸಬ್ಜೆಕ್ಟ್ಸ್ ಬರ್ತಾವ, BWSSB ಅಂದ್ರೆ ಈ ಟೈಪ್ ಸಬ್ಜೆಕ್ಟ್ಸ್ ಬರ್ತಾವ, BBMP ಅಂದ್ರೆ ಹಿಂಗ್ ಬರುತ್ತೆ, ಆಮೇಲೆ KUWSDB ಈ ಟೈಪ್ ಸಬ್ಜೆಕ್ಟ್ಸ್ ಬರ್ತಾವ. ಸೊ ಹಂಗ ಏನಾರ ಒಂದು ಡಿಫ್ರೆನ್ಸ್ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ವೇಟೇಜ್ ಆಫ್ ದ ಸಬ್ಜೆಕ್ಟ್ಸ್ ಒಳಗ? ಮ್ಯಾಮ್, ವೇಟೇಜ್ ಆಫ್ ದ ಸಬ್ಜೆಕ್ಟ್ ಅಂದ್ರೆ ನನಗೆ ಅನ್ಸಿರೋದು, ಅವ್ರು ಹೆಚ್ಚಿಗೆ ಸ್ಟ್ರೆಸ್ ಮಾಡೋ ಅಂತದ್ ಏನಂದ್ರೆ, ಈಗಿನ ರಿಯಲ್ ಟೈಮ್ ಪ್ರಾಬ್ಲಮ್ಸ್ ಗೆ ನಾವು ಹೆಂಗ್ ಅಡಾಪ್ಟ್ ಆಗ್ತೇವಿ ಅನ್ನೋದನ್ನ ಅವ್ರು ಬಾಳ ಸ್ಟ್ರೆಸ್ ಮಾಡ್ಯಾರ ಅಂತ ನನಗೆ ಪರ್ಸನಲಿ ಫೀಲ್ ಹ್ಮ್ ಆತ್ರಿ ಮೇಡಮ್. ಅದು ಹ್ಮ್ ಹ್ಮ್ ಅಂದ್ರೆ ಈಗ ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್ ಒಳಗಾಗ್ಲಿ, ಸ್ಯಾನಿಟೇಷನ್ ಇಂಜಿನಿಯರಿಂಗ್ ಒಳಗಾಗ್ಲಿ, ಹ್ಮ್ ಆಮೇಲೆ ಈಗ ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗ್ ಒಳಗಾಗ್ಲಿ, ಇಫ್ ವಿ ಸ್ಟಿಕ್ ಟು ದ ಸಿಲೆಬಸ್ ಪರ್ಟಿಕ್ಯುಲರ್ಲಿ ವಿ ವಿಲ್ ಸಕ್ಸೀಡ್ ಅಂತ ನನಗೆ ಅನ್ನಿಸ್ತ್ರಿ ಅದು. ಹ್ಮ್ 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 ಸೊ ಅದು ಬಟ್ ಆಯಾ ಸಬ್ಜೆಕ್ಟ್ ಗೆ ಅವರು ಯಾವ್ದ್ಯಾವ ರೀತಿ ವೇಟೇಜ್ ಕೊಡ್ತಾರ ಅಂದ್ರೆ, ಈಗ ರಿಯಲ್ ಟೈಮ್ ಪ್ರಾಬ್ಲಮ್ಸ್ ಈ ಸಬ್ಜೆಕ್ಟ್ ಗೆ ರಿಲೇಟೆಡ್ ಆಗಿ ಈಗ ಸದ್ಯ ನಾವು ನಮ್ ಸಮಾಜ ಏನ್ ಫೇಸ್ ಮಾಡಕತ್ತೈತಿ ಆ ಪ್ರಾಬ್ಲಮ್ ನ ನಾವ್ ಹೆಂಗ್ ಅನಲೈಸ್ ಮಾಡ್ತೇವೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾರ ಅವ್ರು ಅಂತ ನನಗ್ ಅನ್ಸುತ್ತೆ ಮೇಡಮ್. ಕ್ವಶನ್ ಪೇಪರ್ನಾಗ ಆ ರೀತಿ ಇಟ್ಟಿರ್ತಾರ ಅಂತ. ಓಕೆ. ಸನ್ಮಿತಾ, ಈಗ ನೆಕ್ಸ್ಟ್ ಮೇನ್ ನಾವು ಡಿಸ್ಕಷನ್ ಮಾಡೋದು ಈ ಪರ್ಟಿಕ್ಯುಲರ್ ಇಂಟ್ರಾಕ್ಷನ್ ಮೇನ್ ಮೋಟೋ ಏನಂದ್ರ ಪ್ರಿಪರೇಷನ್ ಸ್ಟ್ರಾಟಜಿ. ಯಾಕಂದ್ರೆ ಎಲ್ಲಾ Yes, ma'am. ಕೇಳೋದನ್ನ ಯಾವ ಟೈಪ್ ಅವರು ಪ್ರಿಪೇರ್ ಮಾಡಿದ್ರು ಅಂತಂದ. ಸೊ ನೀವು 2023 ಒಳಗೆ ನಮ್ ಕೋರ್ಸ್ ಜಾಯ್ನ್ ಆಗಿ ಸ್ಟಾರ್ಟ್ ಮಾಡಿದ್ರಿ, ಆಮೇಲೆ ಈಗ ರೀಸೆಂಟ್ ಎಕ್ಸಾಮ್ ಒಳಗೆ ಸೆಲೆಕ್ಟ್ ಆದ್ರಿ. Yes, ma'am. You almost studied Yes. for 3 years continuously, and I remember we were in touch. So now almost 2023 ದಿಂದ ಇಲ್ಲಿವರೆಗೂ we are in touch. ಸೊ ನೀವು ನಿಮ್ದು ಅಪ್ಡೇಟ್ ಮಾಡ್ತಿದ್ರಿ ಪ್ರಿಪರೇಷನ್ ಸ್ಟ್ರಾಟಜಿ ಎವ್ರಿಥಿಂಗ್. ಸೊ ಅದನ್ನ ಒಂದ್ ಸ್ವಲ್ಪ ಬ್ರೇಕ್ ಮಾಡಿ ಫೈನ್ ಟ್ಯೂನ್ಡ್ ಆಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ರಿ, ಸೊ ದಟ್ ಈಗ ಯಾರು ಸ್ಟಾರ್ಟ್ ಮಾಡ್ಬೇಕಂತ ಇರ್ತಾರಲ್ಲ ಅವ್ರಿಗೂ ಒಂದದ ಕ್ಲಾರಿಟಿ ಸಿಗ್ತೈತಿ. ಎಸ್ ಮ್ಯಾಮ್. ಮ್ಯಾಮ್, ನಾನು ಕರೆಕ್ಟ್ ಆಗಿ 2023 ಆಗಸ್ಟ್ 15th ಇಂದ ಯಾವಾಗ ನಾನು ಪರ್ಚೇಸ್ ಮಾಡ್ಕೊಂಡೆ ಈ ಪ್ಯಾಕೇಜ್, PWD AW ಪ್ಯಾಕೇಜ್ ಮೇಡಮ್, ನಾನು ಪರ್ಚೇಸ್ ಮಾಡಿದ್ದು, ನಾನು ರಿಲಿಜಿಯಸ್ ಆಗಿ ಫಾಲೋ ಮಾಡಿದೆ ಮ್ಯಾಮ್. ಈಗ ನೀವ್ ಏನೇನು ವಿಡಿಯೋ ಲೆಕ್ಚರ್ಸ್ ಕೊಟ್ಟಿರಲ್ರಿ, ಅದನ್ನೆಲ್ಲದನ್ನು ಪ್ರತಿ ಒಂದು ಶಬ್ದನೂ ಅದ್ರೊಳಗ್ ಬಿಡ್ಲಾರ್ದಂಗ ನಾನ್ ನೋಟ್ಸ್ ಮಾಡ್ಕೊಂಡೆ ರೀ. ಅವ್ರ ಪಾಠ ಕೇಳೋದ್ರ ಜೊತೆಗೆ ನಾನ್ ಏನ್ ಅರ್ಥ ಮಾಡ್ಕೊಂಡೆ ಅನ್ನೋದನ್ನ ಐ ಹ್ಯಾವ್ ಮೇಡ್ ಮೈ ನೋಟ್ಸ್ ವಿತ್ ಬುಲೆಟ್ ಪಾಯಿಂಟ್ಸ್ ಅಂಡ್ ಆಲ್ ಡನ್ ಇಟ್ ಮ್ಯಾಮ್. Around 6 months, within 6 months, I gave myself 5 months to make notes, ma'am. ನಾನು ಆ ವಿಡಿಯೋ ಒಳಗಿರಂತ ಟೈಮ್ ಡ್ಯೂರೇಷನ್ ನ ನೀಟಾಗಿ ನೋಡ್ಕೊಂಡು ಇಷ್ಟು ಟೈಮ್ ನ ಈ ಸಬ್ಜೆಕ್ಟ್ ಗೆ ಹಾಕ್ಬೇಕು ಅನ್ನೋದನ್ನ ನಾನು ಫಸ್ಟ್ ಗೆ ಪ್ಲಾನ್ ಮಾಡ್ಕೊಂಡು ನಾನು ನೋಟ್ಸ್ ಮಾಡ್ಕೊಂಡೆ ಮ್ಯಾಮ್ ನಾನು. ಅಂಡ್ ಲೇಟರ್ ಆಫ್ಟರ್ ಫಿನಿಶಿಂಗ್ ದಟ್ ಪರ್ಟಿಕ್ಯುಲರ್ ಪ್ಯಾಕೇಜ್ ನಾನು ನಿಮ್ಮನ್ನ ಮತ್ತೆ ಟಚ್ಗೆ ಬಂದೆ ರೀ. ಇದು ಮುಗೀತ್ ಮ್ಯಾಮ್, ನಾನು ಇದನ್ನ ನೆಕ್ಸ್ಟ್ ರಿವಿಷನ್ ಸ್ಟಾರ್ಟ್ ಮಾಡ್ಬೇಕಂತದೇನಿ, ಏನ್ ಮಾಡ್ಬೇಕು ಅಂತ. ಅದ್ರೊಳಗ ನೀವು ನನ್ಗ ಬಹಳ ಕರೆಕ್ಟ್ ಆಗಿ GK ಇಷ್ಟು ಟೆಕ್ನಿಕಲ್ ಇಷ್ಟು ಟೈಮ್ ಕೊಟ್ಟು ಓದ್ರಿ ಅಂತ ಹೇಳಿ, ಎವ್ರಿ ಡೇ 6 hours ಮಿನಿಮಮ್ ಅಂತೂ ಆಗ್ಲೇಬೇಕು, 6 to 7 hours ಅಂತ ನೀವು ಹೇಳಿದ್ರಿ ಸ್ಟಾರ್ಟಿಂಗು. 2023 ಒಳಗ ಯಾವುದೇ ನೋಟಿಫಿಕೇಶನ್ ಆಗಿರ್ಲಿಲ್ಲಲ್ರಿ ಮ್ಯಾಮ್. ಅದಕ್ಕೆ ಆ ಟೈಮ್ ನಾನು ನೋಟ್ಸ್ ಮಾಡ್ಕೊಳ್ಳೋದು, ವಿಡಿಯೋ ಲೆಕ್ಚರ್ಸ್ ಕೇಳೋದಕ್ಕ ನಾನು ತೆಗ್ದಿಟ್ಬಿಟ್ಟೆ ಮ್ಯಾಮ್. ಅದಾದ್ಮೇಲೆ ನಾನು 2 hours ಟೆಕ್ನಿಕಲ್ ಒಂದ್ ಸಬ್ಜೆಕ್ಟ್ ಓದಿದ್ರೆ ಇನ್ನು 2 hours ಬೇರೆ ಸಬ್ಜೆಕ್ಟ್ ಓದ್ತಿದ್ದೆ ಮ್ಯಾಮ್ ನಾನು. ಆಮೇಲೆ ನಡುವ ಇರೋಂತ ಟೈಮ್ನಾಗ GKನ ನಾನು GKಗಾಗೆ ಇಡ್ತಿದ್ದೆ. ಈ ಪಾಲಿಟಿ ಮತ್ತು ಎನ್ವಿರಾನ್ಮೆಂಟಲ್ ಸ್ಟಡೀಸ್ ಅವೆಲ್ಲ ಏನಿದಾವಲ್ರಿ, ಕರೆಂಟ್ ಅಫೇರ್ಸ್ ನಂತೂ ಬಹಳ ರಿಲಿಜಿಯಸ್ ಆಗಿ ನಾನು ಫಾಲೋ ಮಾಡಿದೆ ಮ್ಯಾಮ್. ಸನ್ಮಿತಾ, ಜಸ್ಟ್ ಇಂಟರಪ್ಟ್ ಮಾಡ್ತು, GS ಏನೈತಲ್ಲ ಸಪರೇಟ್ ಆಗಿ ಡಿಸ್ಕಷನ್ ಮಾಡೋಣ ನಾವು. ಯಾಕಂದ್ರೆ ಬಹಳ ಸ್ಟೂಡೆಂಟ್ಸ್ ನನಗ GS ಹೆಂಗ್ ಓದ್ಯಾರ ಅಂತ ಕೇಳ್ಯಾರ. ಸೊ ಅದನ್ನೊಂದ್ ಸ್ವಲ್ಪ ಇನ್ ಡೆಪ್ತ್ ಆಗಿ ಡಿಸ್ಕಷನ್ ಮಾಡೋಣ. ಈ ಫಸ್ಟ್ ಟೆಕ್ನಿಕಲ್ ಅದ ನಾವು ಡಿಸ್ಕಷನ್ ಮಾಡೋಣ. ನೀವು ನ್ಯೂಮರಿಕಲ್ಸ್ ಹೆಂಗ್ ಪ್ರಾಕ್ಟೀಸ್ ಮಾಡ್ತಿದ್ರಿ, ಫಾರ್ಮುಲಾ ಯಾವ ತರ ನೆನಪಿಟ್ಕೋತಿದ್ರಿ, ಆಮೇಲೆ ಶಾರ್ಟ್ ನೋಟ್ಸ್ ಏನಾದ್ರು ನೀವು ಮಾಡಿದ್ರನ, ರಿವಿಷನ್ ಯಾವ ತರ ಮಾಡಿದ್ರಿ, ಆಮೇಲೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಯಾವ ತರ ಪ್ರಾಕ್ಟೀಸ್ ಮಾಡಿದ್ರಿ, ಆಮೇಲೆ ನೀವು ಪ್ರಾಕ್ಟೀಸ್ ಮಾಡ್ಬೇಕಂದ್ರ ಈಗ ವೆನ್ ಯು ಆರ್ ಸ್ಟಡಿಂಗ್ ಇಂಡಿವಿಜುವಲ್ ಸಬ್ಜೆಕ್ಟ್ ರೈಟ್, ಫಾರ್ ಎಕ್ಸಾಂಪಲ್ ಸರ್ವೇಯಿಂಗ್, ಜಿಯೋ ಟೆಕ್ನಿಕಲ್,
then when you give the test, you will be able to answer. But when Yes, all ma'am. Yes. subjects are mixed, like in question paper, even though you know, you cannot answer because all the subjects are mixed. So ನಿಮಗುನು ಅಂತವೆಲ್ಲ ಪ್ಯಾನಿಕ್ ಅದು ಆಗಿರ್ತೈತಿ ನಮ್ದು ಟೆಸ್ಟ್ ಕೊಡೋ ಮುಂದದು. ಸೊ ಹಾ ಅದನ್ನ ಮ್ಯಾಮ್. ಆಮೇಲೆ ನೀವು ಟೈಮ್ ಮ್ಯಾನೇಜ್ಮೆಂಟ್, ಬಿಕಾಸ್ ಎಕ್ಸಾಮ್ ಇಸ್ ಆಲ್ ಅಬೌಟ್ ಟೈಮ್ ಮ್ಯಾನೇಜ್ಮೆಂಟ್ ಆಲ್ಸೋ. ಸೊ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿದ್ರಿ ಡ್ಯೂರಿಂಗ್ ಯುವರ್ ಪ್ರಿಪರೇಷನ್ ಅಂತಂದು. ಎಸ್ ಮ್ಯಾಮ್. ಈಗ ಟೆಕ್ನಿಕಲ್ ಅಷ್ಟೇ ಸಪರೇಟ್ ಆಗಿ ಹೇಳ್ಬೇಕಂದ್ರೆ ಮ್ಯಾಮ್, ನೀವ್ ಏನೇನ್ ಹೇಳಿರಲ್ಲ, ಒಂದು ವಿಡಿಯೋದೊಳಗ ನೀವು ಹೇಳಿದ್ದನ್ನ ಕೇಳ್ದೆ ಮ್ಯಾಮ್. ನಾನು ಲಿಸ್ಟ್ ಆಫ್ ಫಾರ್ಮುಲಾಸ್ ಬೇಕು. ನಿಮಗ ಒಂದ್ ಈಗ ಹೆಂಗಂದ್ರ ಒಂದ್ ರೆಸಿಪಿ ರೆಡಿ ಮಾಡ್ಬೇಕಂದ್ರ ಅದ್ರ ಪ್ರೊಸೀಜರ್ಸ್ ಏನೇನ್ ಇರ್ತಾವ ಅನ್ನೋದ್ರ ತರ ನೀವು ಬಹಳ ನೀಟಾಗಿ ಹೇಳಿರಿ ಮೇಡಮ್ ಆ ವಿಡಿಯೋ ಒಳಗ. ಅದನ್ನ ನಾನು ರಿಲೀಜಿಯಸ್ ಆಗಿ ಫಾಲೋ ಮಾಡ್ದೆ ಮ್ಯಾಮ್. ಅಂದ್ರೆ ಈಗ ನೀವು ಶಾರ್ಟ್ ನೋಟ್ಸ್ ಮಾಡ್ಕೊಳ್ರಿ, ಕರೆಕ್ಟ್ ಆ ಸ್ಟೆಪ್ ವೈಸ್ ಹೋದೆ ಮ್ಯಾಮ್. ಅವಸರ ಮಾಡ್ಲಿಲ್ಲ. ಲೆಟ್ ಮೀ ಗಿವ್ ಮೈ ಸೆಲ್ಫ್ ದಿಸ್ ಟೈಮ್ ಅನ್ನೋದು ಒಂದು ನಾನು ಸ್ಟಿಕ್ ಆಗಿದ್ದೆ. ಆ ತರ ನಾನು ಈಗ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೋ ಟೈಮ್ನಾಗ ಮತ್ತ ಅದನ್ನ ಬಿಟ್ಟು ಬೇರೆ ಏನು ಮಾಡ್ತಿರ್ಲಿಲ್ಲ ಮ್ಯಾಮ್. ವಿಡಿಯೋ ಲೆಕ್ಚರ್ಸ್ ಕೇಳೋದು, ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೋದು. ಅದಾದ್ಮೇಲೆ ಒಂದು ರೌಂಡ್ ರಿವಿಷನ್ ಮುಗಿದ್ಮೇಲೆ ಲಿಸ್ಟ್ ಆಫ್ ಫಾರ್ಮುಲಾಸ್ ಮಾಡ್ಕೊಂಡು, ಈಗ ಏನು ವಿಡಿಯೋ ಲೆಕ್ಚರ್ಸ್ ಒಳಗೆ ಕೇಳಿರೋ ಪ್ರಾಬ್ಲಮ್ಸ್ ಏನಿದಾವಲ್ರಿ ಮ್ಯಾಮ್, ಅದನ್ನ ಪ್ರಾಕ್ಟೀಸ್ ಮಾಡಕ್ಕಾಗೆ ಒಂದು ಟೈಮ್ ಇಟ್ಕೊಂತಿದ್ದೆ ಮ್ಯಾಮ್. ಲಿಸ್ಟ್ ಆಫ್ ಫಾರ್ಮುಲಾಸ್ ಈಗ ಒಂದೊಂದ್ ಸಬ್ಜೆಕ್ಟ್ ಗೆ ಒಂದೊಂದು ದಿವಸ ಅಂತ ಇಟ್ಟು ಆ ಫಾರ್ಮುಲಾಸ್ ನ ಬರ್ಕೊಂಡು ಆಮೇಲೆ ಪ್ರಾಬ್ಲಮ್ಸ್ ನ ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡೋದು, ಅದನ್ನ ಮಾಡಿದೆ ಮ್ಯಾಮ್ ನಾನು. ಇದೆಲ್ಲ ಮುಗಿದ್ಮೇಲೆ ಒಂದ್ ರೌಂಡ್ ರಿವಿಷನ್ ಆದ್ಮೇಲೆ ನನ್ಗ ನೀವು ಕ್ವಶನ್ ಪೇಪರ್ ಮಾಡೆಲ್ ಸೀರೀಸ್ ಬಿಟ್ರಲ್ರಿ ಪ್ಯಾಕೇಜ್, ಅದನ್ನ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಮ್ಯಾಮ್ ನಾ. ಅಂಡ್ ಪರ್ಟಿಕ್ಯುಲರ್ಲಿ ಫಾರ್ WRD ನೀವ್ ಹೆಂಗ್ ಹೇಳಿದ್ರಿ ಅಂದ್ರ, ಈ UPPSC ಎಕ್ಸಾಮ್ ಇಂದು ಬುಕ್ ತಗೊಳ್ರಿ ನೀವು, ಅದ್ರೊಳಗ ಹೆಚ್ಚಿಗೆ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳಿದ್ರಿ. ವಿಡಿಯೋ ಲೆಕ್ಚರ್ಸ್ ಒಳಗ ಸಾರಿ ವಿಡಿಯೋ ಲೆಕ್ಚರ್ಸ್ ಒಳಗ ನಾವ್ ಏನ್ ಕೇಳಿ ಮಾಡ್ಕೊಂಡಿದ್ ನೋಟ್ಸ್ ಏನಿತ್ತೋ ಅದನ್ನ ರಿವಿಷನ್ ಮಾಡಿ ಆ ಟಾಪಿಕ್ ಗೆ ಬೇಕಾದಂತ ಕ್ವಶನ್ಸ್ UPPSC ಬುಕ್ ನಾಗ ಏನಿದಾವೋ ಅದನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೆ ಮ್ಯಾಮ್. ಇಷ್ಟು ಸಿಂಪಲ್ ಆಗಿ ಅಂತೂ ಇಟ್ಕೊಂಡಿದ್ದೆ. ಓವರ್ 6 to 7 months ನಾಗ ಅದನ್ನ ಪ್ರಾಕ್ಟೀಸ್ ಮಾಡೇನ್ ಮ್ಯಾಮ್. ಆಮೇಲೆ ರಿವಿಷನ್ ಯಾವಾಗ ಮಾಡ್ತಿದ್ರಿ ನೀವು? ಈಗ ಶಾರ್ಟ್ ನೋಟ್ಸ್ ಅಂತ ಹೇಳಿದ್ರಿ ಬಿಫೋರ್ ದಟ್. ಓಕೆ, ಶಾರ್ಟ್ ನೋಟ್ಸ್ ಅಂತ ಹೇಳಿದ್ರಿ. ಸೊ ಆ ಸಬ್ಜೆಕ್ಟ್ ಅದು ಮುಗಿದ ಮೇಲೆ ಅವಾಗ್ಲೇನೆ ಶಾರ್ಟ್ ನೋಟ್ಸ್ ಮಾಡ್ತಿದ್ರಿ? ಈಗ ವಿಡಿಯೋ ಲೆಕ್ಚರ್ಸ್ ಕೇಳ್ಕೊಂತಾನೆ ಶಾರ್ಟ್ ನೋಟ್ಸ್ ಮಾಡ್ಕೊಂತಿದ್ದೆ ಮ್ಯಾಮ್ ನಾನು. ಓಕೆ, ಸೊ ಅಂದ್ರೆ ಒಂದೇ ನೋಟ್ಸ್ ಮಾಡ್ಯಾರ ನೀವು? ನನ್ ಅಂದ್ರ ಆಯಾ ಸಬ್ಜೆಕ್ಟ್ ಗೆ ತಗೊಂತ ಹೋದ್ರೆ ನಂದು 7 ಬುಕ್ ಆಗ್ಯಾವ್ರಿ ಮೇಡಮ್ ಅವು. ವಿಡಿಯೋ ಲೆಕ್ಚರ್ಸ್ ಅವ್ರು ನೀವ್ ಏನೇನ್ ಹೇಳ್ಕೊಂತ ಬಂದಿರಲ್ರಿ, ಅದನ್ನ ಕರೆಕ್ಟ್ ಆಗಿ ನನಗೆ ಏನ್ ತಿಳಿದತಿ ನಾನು ಅದನ್ನ ನನ್ನ ವರ್ಡ್ಸ್ ನಾಗ ಹಾಕಿ ನಾನು ಶಾರ್ಟ್ ನೋಟ್ಸ್ ಮಾಡ್ಕೊಂತಿದ್ದೆ. ಆಮೇಲೆ ಫಾರ್ಮುಲಾ ಬುಕ್ ಒಂದು ಸಪರೇಟ್ ಮೇಂಟೈನ್ ಮಾಡಿದ್ರಿ? ಹೌದ್ರಿ. ಫಾರ್ಮುಲಾ ಯಾವಾಗ ರಿವಿಷನ್ ಮಾಡ್ತಿದ್ರಿ ನೀವು? ಈಗ ಎಕ್ಸಾಮಿಗೆ ಇನ್ನೇನ್ ಒಂದು 15-20 ಡೇಸ್ ಐತಿ ಅಂದಾಗ್ರಿ, ಫಾರ್ಮುಲಾಸ್ ನ ನಾವು ಒಂದ್ಸತಿ ಅದನ್ನ ನೋಡ್ಕೊಳಂಗ ಚಾಪ್ಟರ್ ವೈಸ್ ಬರ್ಕೊಂಡ್ ಇಟ್ಕೊಂಡ್ಬಿಟ್ರೆ ಅದು ಬಹಳ ಈಸಿ ಆಗ್ಬಿಡ್ತೈತ್ರಿ ಮ್ಯಾಮ್. ಚಾಪ್ಟರ್ ವೈಸ್. ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ನೀವು ಹೆಂಗ್ ಕಲಿತ್ರಿ? ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಈಗೇನ್ ಹಳೆ ಕ್ವಶನ್ ಪೇಪರ್ಸ್ ಏನ್ ಇದ್ವಲ್ರಿ, ಅವನ್ನ ಸ್ಯಾಟರ್ಡೆ ಒಂದ್ ಪೇಪರ್, ಸಂಡೇ ಒಂದ್ ಪೇಪರ್ ಸಾಲ್ವ್ ಮಾಡ್ತಿದ್ದೆ ರೀ ನಾ. ಕಂಪಲ್ಸರಿ ಸಾಲ್ವ್ ಮಾಡ್ತಿದ್ದೆ ಮ್ಯಾಮ್. ಹಳೆ ಟೆಕ್ನಿಕಲ್ ಪೇಪರ್ಸ್ ಏನಿದಾವೋ ಅದನ್ನ ಒಂದ್ ಪೇಪರ್ ಸ್ಯಾಟರ್ಡೆಗೆ, ಒಂದ್ ಪೇಪರ್ ಸಂಡೇಗೆ ಅಷ್ಟೇ ರೀ. ನಾನು ಅದನ್ನ ಬಿಟ್ರೆ ಮತ್ತೇನು ಮಾಡಿಲ್ಲ. ಓಕೆ ಓಕೆ. ಸೊ ಅಂದ್ರೆ ಫುಲ್ ಡೆಡಿಕೇಟೆಡ್ ಆಗಿ ಇದನ್ನ ಮಾಡ್ಯಾರ ನೀವು ಪ್ರಿಪರೇಷನ್? ಎಸ್ ಎಸ್. ಓಕೆ, ಗುಡ್. ಸೊ ಈಗ ಟೆಕ್ನಿಕಲ್ ಅಂತೂ ನಮ್ಗೆ ಐಡಿಯಾ ಬಂತು ನೀವು ಯಾವ ಟೈಪ್ ಸ್ಟಡಿ ಮಾಡಿದ್ರಿ ಅಂತ. ಸೊ ಕಮಿಂಗ್ ಟು ಜನರಲ್ ಸ್ಟಡೀಸ್. ಸೊ ಜನರಲ್ ಸ್ಟಡೀಸ್ ದ ಸಿಲೆಬಸ್ ಇಸ್ ವೆರಿ ವೇಗ್, ಇಟ್ ಇಸ್ ವೆರಿ ವಾಸ್ಟ್, ಇಟ್ ಇಸ್ ವೆರಿ ಡೈನಾಮಿಕ್ ಅಂಡ್ ಇಟ್ ಇಸ್ ಅನ್ಡಿಫೈನ್ಡ್. ಎಸ್ ಮ್ಯಾಮ್. ಸೊ ಆಮೇಲೆ ನಾವು ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ನಾವು ಹೆದರೋದನ್ನ GS ಪೇಪರ್ಗೆ. ಆಮೇಲೆ GS ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಸೊ ನಾವೀಗ ಟೆಕ್ನಿಕಲ್ ಹೆಚ್ಚು ಸ್ಕೋರ್ ಮಾಡಿದ್ವಿ, GS ಕಮ್ಮಿ ಸ್ಕೋರ್ ಮಾಡಿದ್ವಿ, ಆಬ್ವಿಯಸ್ಲಿ ದಟ್ ಡಿಸ್ಟರ್ಬ್ಸ್ ಅವರ್ ರಿಸಲ್ಟ್ ಆರ್ ದ ರ್ಯಾಂಕ್. ಕರೆಕ್ಟ್ ಮ್ಯಾಮ್. ಸೊ ನೀವ್ ಅದ GS ಒಳಗ ಒಂದು ಸ್ಟಾಟಿಕ್, ಒಂದು ಡೈನಾಮಿಕ್, ಆಸ್ ವಿ ಸೇ ಕರೆಂಟ್ ಅಫೇರ್ಸ್ ಅಂಡ್ ಆಲ್. ಇವನ್ ಎಕನಾಮಿಕ್ಸ್ ಒಳಗೂ ಡೈನಾಮಿಕ್ ಐತಿ, ಕಾನ್ಸ್ಟಿಟ್ಯೂಷನ್ ಒಳಗ, ಆಲ್ ಸಬ್ಜೆಕ್ಟ್ಸ್ ಒಳಗೂ ಸ್ವಲ್ಪ ಡೈನಾಮಿಕ್ ಇರೋದು, ಹಿಸ್ಟ್ರಿ ಬಿಟ್ರ. ಸೊ ಅವನ್ನೆಲ್ಲ ನೀವು ಹೆಂಗ್ ಹ್ಯಾಂಡಲ್ ಮಾಡಿದ್ರಿ, ಹೆಂಗ್ ಪ್ರಾಕ್ಟೀಸ್ ಮಾಡಿದ್ರಿ, ರಿವಿಷನ್ ಹೆಂಗ್ ಮಾಡಿದ್ರಿ, ನೋಟ್ಸ್ ಹೆಂಗ್ ಮಾಡ್ಕೊಂಡ್ರಿ? ಮ್ಯಾಮ್, ನಾನು ಟೆಕ್ನಿಕಲ್ ರಿವಿಷನ್ ಮತ್ತು ನೋಟ್ಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ರೀ 2021 ನಿಂದನ ನಾನು UPSC ಗೆ ಪ್ರಿಪರೇಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ದೆ ರೀ ಮ್ಯಾಮ್. ಓಕೆ. ಹಾಗಾಗಿ ನನಗ GS ಪೇಪರ್ನಾಗ ಯಾವ್ದು ಈಗ UPSC ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಾನು ಸಾಲ್ವ್ ಮಾಡಿರೋದ್ರಿಂದ ನಂಗೆ GS ನಾಗ ಅಷ್ಟೊಂದು ಪ್ರಾಬ್ಲಮ್ ಅನ್ಸ್ಲಿಲ್ಲ ರೀ. ಅಂದ್ರ ಈಗ ಸ್ಟಾಟಿಕ್ ಸಬ್ಜೆಕ್ಟ್ಸ್ ಏನಿದಾವಲ್ರಿ, ಈಗ ಪಾಲಿಟಿ, ಆಮೇಲೆ ಈಗ ಹಿಸ್ಟ್ರಿ, ಜಿಯೋಗ್ರಫಿ, ಇವೆಲ್ಲವೂ ಮ್ಯಾಮ್ ನನಗೆ ಆನ್ಲೈನ್ ನಾಗ ಹೆಚ್ಚು ವಿಡಿಯೋಸ್ ನೋಡ್ತಿದ್ದೆ ರೀ ನಾನು.
ಈಗ ಮ್ಯಾರಥಾನ್ ಕ್ಲಾಸಸ್ ಅಂತ ಇರ್ತಿದ್ವಿ ಅವು ನಮಗೆ ಒಂದ್ ಬ್ರೀಫ್ ಐಡಿಯಾ ಕೊಟ್ಬಿಡ್ತಾವ್ರಿ ಈ ಸಬ್ಜೆಕ್ಟ್ ನಾಗ ಇದ ಐತಿ ಅಂತ ಹೇಳಿ. ಸೊ ನಾನು ಈಗ ಕೆಲವೊಂದು ಮ್ಯಾರಥಾನ್ ವಿಡಿಯೋಸ್ ನೋಡೇನ್ ಮ್ಯಾಮ್. ಜೊತೆಗೆ ನಾನು ಜೈಸ್ ಇನ್ಸ್ಟಿಟ್ಯೂಟ್ ನಾಗ ಕೋಚಿಂಗ್ ಹೋಗಿದ್ದೆ ರೀ UPSC. ಬಟ್ ಅದು ಕೋವಿಡ್ ಸೆಕೆಂಡ್ ವೇವ್ ಬಂದಿದ್ದಕ್ಕ ನಾನು ಅಲ್ಲಿಂದ ಕಟ್ ಶಾರ್ಟ್ ಮಾಡಿ ವಾಪಸ್ ಬರ್ಬೇಕಾತ್ರಿ. ಅಲ್ಲಿಂದ ನಾನು ಸೆಲ್ಫ್ ಸ್ಟಡಿ ಸ್ಟಾರ್ಟ್ ಮಾಡ್ಕೊಂಡೆ. ನಂಗೊಂದು ರಫ್ ಪಿಕ್ಚರ್ ಸಿಕ್ತ್ರಿ ಇದನ್ನ ಹಿಂಗ ಓದ್ಬೇಕಂತ ಹೇಳಿ. ಈಗ ಬಂದು ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದ ಜಿಯೋಗ್ರಫಿ ಮುಗಿಸ್ಕೊಂಡೆ ರೀ ನಾ. ಫಿಸಿಕಲ್ ಜಿಯೋಗ್ರಫಿ, ಆಮೇಲೆ NCERT ಅದೆಲ್ಲದನ್ನು ಮುಗಿಸಿದೆ ಮ್ಯಾಮ್ ನಾನು. ಈಗ ಯಾವ್ಯಾವ ಸಬ್ಜೆಕ್ಟ್ಸ್ ನ ನಾವು ಮುಗಿಸ್ಕೊಂತ ಹೋಗ್ತೇವಲ್ರಿ ಅದ್ರದ್ದು ನಮಗೆ ಈಗ ಶಾರ್ಟ್ ನೋಟ್ಸ್ ಸಿಗ್ತಾವ್ರಿ. ಅವು ಮಾರ್ಕೆಟ್ ನಾಗ ಅವೈಲೇಬಲ್ ಅದಾವ್ರಿ. ಎಲ್ಲಾ ಕೋಚಿಂಗ್ ಸೆಂಟರ್ ಅವೈಲೇಬಲ್ ಇದಾವ್ರಿ. ಅವನ್ನ ರಿವಿಷನ್ ಮಾಡಕ್ ಇಟ್ಕೊಂಡ್ಬಿಟ್ರೆ ಬಹಳ ಬೆಸ್ಟ್ ಆಗ್ತೈತ್ರಿ GS ಗೆ ಸ್ಪೆಷಲಿ. ನಾವು ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಗೆ ಅಷ್ಟ ಪ್ರಿಪೇರ್ ಆಗಕತ್ತಿರೋರಿಗೆ ಅದು ದೊಡ್ಡ ಹೆಲ್ಪ್ ಅಂತಾನೆ ಹೇಳ್ಬೋದ್ರಿ ಅದನ್ನ. ಓಕೆ. ಸೊ ಕಮಿಂಗ್ ಬ್ಯಾಕ್ ಸನ್ಮಿತಾ, ಈಗ ನೀವು GS ಟೆಕ್ನಿಕಲ್ ನಾವು ಕಂಪೇರೇಟಿವ್ ಡಿಸ್ಕಷನ್ ಮಾಡಿದ್ವಿ. ಬಟ್ ನಿಮಗ ಲೈಕ್ ಯಾವ್ದಕ್ಕೆ ಹೆಚ್ಚು ನಮಗ ಟೈಮ್ ಕೊಡ್ಬೇಕಂತ ನಿಮ್ಗೆ ಅನಿಸ್ತೈತಿ? ಈಗ ನಿಮ್ದು UPSC ಕೋಚಿಂಗ್ ತಗೊಂಡಿದ್ದು ಅದೇನು ಇಲ್ಲ ಅಂತ ತಿಳ್ಕೊರಿ. ಲೈಕ್ ಯು ಆರ್ ಸ್ಟಾರ್ಟಿಂಗ್ ಎವ್ರಿಥಿಂಗ್ ಫ್ರೆಶ್ ಟುಡೇ. ಸೊ ಆಸ್ ಅ ಸಿವಿಲ್ ಇಂಜಿನಿಯರ್, ಸೊ ನಿಮ್ಗೆ ಹೆಂಗ ಅನ್ಸೈತಿ? ಯಾವ್ದಕ್ಕೆ ಹೆಚ್ಚು ಎಫರ್ಟ್ಸ್ ಹಾಕ್ಬೇಕು, ಯಾವ್ದಕ್ಕೆ ಹೆಚ್ಚು ಟೈಮ್ ಕೊಡಬೇಕು ಅನ್ನೋದು? ಎಸ್ ಮ್ಯಾಮ್. ಏನಂದ್ರ ರೀ, ಈಗ UPSC ಸಪರೇಟ್ ನಾವ್ ಅದನ್ನ ಬಿಟ್ಬಿಟ್ವಿ ಅಂದ್ರ ರೀ, ಈಗ ಫಸ್ಟ್ ನಾವು KPSC ಹಳೆ GS ಪೇಪರ್ ಇನ್ನು ಯಾವ್ದಾದ್ರು ಇರ್ಲಿ ಮ್ಯಾಮ್, SDA, FDA, PCS ಯಾವ ಪೇಪರ್ ಆದ್ರೂನು ಅದನ್ನ ನಾವು ವಾರಕ್ಕೆ ಒಂದಾದ್ರೂ ಸಾಲ್ವ್ ಮಾಡ್ಕೊಂತ ಇರೋಂತದ್ದು ಒಂದು ಬೆಳೆಸ್ಕೊಳ್ಳೇಬೇಕು ಮ್ಯಾಮ್. ಇಲ್ಲ ಅಂದ್ರೆ ನಮಗೆ ಬಹಳ ಟಫ್ ಆಗ್ತೈತ್ರಿ ಅದು. ಯಾಕಂದ್ರ ಅವ್ರ ಟ್ರೆಂಡ್ ಏನ್ ಸೆಟ್ ಮಾಡ್ಯಾರ ಅನ್ನೋದು ನಮಗ್ ಗೊತ್ತನ ಆಗಂಗಿಲ್ರಿ. ಅದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಮಗ್ ಬಹಳ ಹೆಲ್ಪ್ ಆಗೋದ್ರಿ. ನನಗ ಗೊತ್ತಿದ್ದಂಗ್ರಿ ಈಗ ಒಂದ್ ಪೇಪರ್ನಾಗ ಕೊಟ್ಟಾರ ಅವ್ರು ಅಂದ್ರ ಒಂದು 10 ಕ್ವಶನ್ ಆದ್ರೂ ಅಟ್ ಲೀಸ್ಟ್ ಹಳೆ ಕ್ವಶನ್ಸ್ ನ ರಿಪೀಟ್ ಅಂತೂ ಕೊಟ್ಟಿರ್ತಾರ್ರಿ ಅವ್ರು. ಹೌದ್ರಿ, 100% ಕೊಟ್ಟಿರ್ತಾರೆ. ಆಮೇಲೆ ವಿಷನ್ IAS ಅಂತ ಹೇಳಿ ಒಂದ್ ಮ್ಯಾಗಝಿನ್ ಐತ್ರಿ ಮ್ಯಾಮ್, ಕರೆಂಟ್ ಅಫೇರ್ಸ್. ಅದ್ರದ್ದು ನಾವು ನೋಟ್ಸ್ ಅಂದ್ರೆ ಅಟ್ ಲೀಸ್ಟ್ ನಾವು ಅದನ್ನ ಏನೇನ್ ಟಾಪಿಕ್ಸ್ ನಡ್ದಾವು ಅನ್ನೋದನ್ನಾದ್ರೂ ನಾವು ಓದ್ಕೊಳಕ ನಾವ್ ಅದನ್ನ ಓದ್ಲೇಬೇಕ್ರಿ. ಅದನ್ನ ಬಿಟ್ರೆ ನಮಗೆ ಬಹಳ ಲಾಸ್ ಆಗ್ತೈತ್ರಿ ಮ್ಯಾಮ್. ವಿಷನ್ IAS ಮಂತ್ಲಿ ಮ್ಯಾಗಝಿನ್, ದ ಹಿಂದೂ ಅನಾಲಿಸಿಸ್, ಇವೆರಡು ಮಾತ್ರ ಕಂಪಲ್ಸರಿ ಓದ್ಬೇಕ್ರಿ. ಪ್ರಜಾವಾಣಿ ಪೇಪರ್ ನಮ್ಮ ಮನಸ್ಸಿನ ಸಮಾಧಾನಕ್ಕಾದ್ರೂ ನಾವು ಓದ್ಲೇಬೇಕ್ರಿ. KS ಪೇಪರ್ ಬರ್ದೇರಿ ನಾನು ಡಿಸೆಂಬರ್ 29 ಆತಲ್ರಿ. ಇದು ನಮ್ದೇನ್ ಗ್ರೂಪ್ B ಎಕ್ಸಾಮ್ ಇತ್ತು ಅದಕ್ಕಿಂತ ಮುಂಚೆ KS ಇತ್ರಿ. ಅದು ಇದ್ರೊಳಗ ಹೆಚ್ಚು ಕಮ್ಮಿ ದ ಹಿಂದೂ ಪೇಪರ್ ಅನ್ನಾಗ ಎಡಿಟೋರಿಯಲ್ ನಾಗ ಏನ್ ಕೊಟ್ಟಿರ್ತಾರಲ್ರಿ ಅವ ಕ್ವಶನ್ಸ್ ರಿಪೀಟೆಡ್ ಇದು. ಡೈರೆಕ್ಟ್ ಕ್ವಶನ್ಸ್ ಕೊಟ್ಟಾರ ಮ್ಯಾಮ್. ಅವ್ರು ಏನ್ ಟಾಪಿಕ್ಸ್ ಕೂಡ ಚೇಂಜ್ ಮಾಡಿರ್ಲಿಲ್ಲ. ಗುಡ್. ಸೊ ನೀವೇನೀಗ ಇನ್ಫಾರ್ಮೇಶನ್ ಶೇರ್ ಮಾಡಿರಿ, ಡೆಫಿನೆಟ್ಲಿ ಇದು ಬಹಳ ಹೆಲ್ಪ್ ಆಕೈತಿ ನಮ್ಮ ಸ್ಟೂಡೆಂಟ್ಸ್ ಗೆ. ಯಾಕಂದ್ರೆ ನನಗಂತೂ ಲೈಕ್ ವೆನ್ ಇಟ್ ಕಮ್ಸ್ ಟು ಟೆಕ್ನಿಕಲ್ ಐ ಕ್ಯಾನ್ ಗಿವ್ ಲೈಕ್ ಎನಿ ಇನ್ಪುಟ್ಸ್ ಫಾರ್ ದ ಸ್ಟೂಡೆಂಟ್ಸ್. ಬಟ್ GS ಏನಾಗುತ್ತೆ ದಟ್ ಟು ಕರೆಂಟ್ ಅಫೇರ್ಸ್ ಇಟ್ ಇಸ್ ಡೈನಾಮಿಕ್. ಆಮೇಲೆ ಈಗ ಕ್ವಶನ್ಸ್ ಹೆಚ್ಚು ಕೇಳಾಕತ್ತಾರ ಕರೆಂಟ್ ಅಫೇರ್ಸ್ ಮೇಲೆ. ಸೊ ನಾವು ಅಪ್ ಟು ಡೇಟ್ ಇರ್ಲೇಬೇಕು ವಿತ್ ರೆಸ್ಪೆಕ್ಟ್ ಟು ಕರೆಂಟ್ ಅಫೇರ್ಸ್. ಆಮೇಲೆ ಇನ್ನೊಂದು ಸನ್ಮಿತಾ, ನಾನೇನ್ ಸಜೆಸ್ಟ್ ಮಾಡ್ತೇನೆ ಅಂದ್ರೆ, ಈಗ ಸ್ಟೂಡೆಂಟ್ಸ್ ಈಗ ಸ್ಟಾರ್ಟ್ ಮಾಡ್ತಾರಲ್ಲ ಪ್ರಿಪರೇಷನ್, ಈ ಕೋರ್ಸ್ ಜಾಯ್ನ್ ಆಗಿ, ವೆದರ್ ಇಟ್ ಇಸ್ GS ಆರ್ ಟೆಕ್ನಿಕಲ್, ಎವ್ರಿಥಿಂಗ್ ಇಸ್ ಫ್ರೆಶ್. ಸೊ ಆ ಟೈಮ್ದಾಗ ಅವ್ರು ಏನ್ ಕೇಳ್ತಾರ ನನಗ, ಕರೆಂಟ್ ಅಫೇರ್ಸ್ ನಾವು ಈಗ ಓದ್ಬೇಕನ್ರಿ, ಡೈಲಿ ಸ್ಟಾರ್ಟ್ ಮಾಡ್ಬೇಕನ್ನ ಹಿಂಗ್ ಅಂತಾರ. ಸೊ ನಾನೇನ್ ಸಜೆಸ್ಟ್ ಮಾಡ್ತೇನೆ ಅಂದ್ರೆ, ಯೂಶುವಲಿ ಟೆಕ್ನಿಕಲ್ ಒಂದ್ 50-60% ಆಗ್ಲಿ, GS ಒಂದ್ 50-60% ಸಿಲೆಬಸ್ ಮುಗಿಲಿ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಆಲ್ ಅಬೌಟ್ ಯುವರ್ ಸ್ಟಾಟಿಕ್ ಸಬ್ಜೆಕ್ಟ್ಸ್. ಈಗ ನೀವು ಕಾನ್ಸ್ಟಿಟ್ಯೂಷನ್, ಎಕನಾಮಿಕ್ಸ್, ಸೊ ಇವನ್ನೆಲ್ಲ ಓದಿದ್ರನ ನಿಮ್ಗೆ ಅಲ್ಲಿ ಅಂಡರ್ಸ್ಟ್ಯಾಂಡ್ ಆಗ್ತದೆ ಕರೆಂಟ್ ಅಫೇರ್ಸ್. ಈಗ ಬಜೆಟ್ ಆತರ ಎಲ್ಲ ಮೇಲೆ ಕ್ವಶನ್ಸ್ ಕೇಳಿದ್ರಂದ್ರ ನಿಮ್ಗೆ ಎಕನಾಮಿಕ್ಸ್ ಸಬ್ಜೆಕ್ಟ್ ನೀವು ಓದಿಲ್ಲ ಅಂದ್ರೆ ನಿಮ್ ಕನ್ಸೆಪ್ಟ್ ವಾಟ್ ಇಸ್ ಫಿಸ್ಕಲ್ ಇಯರ್, ವಾಟ್ ಇಸ್ GDP, ವಾಟ್ ಎವರ್ ಇಸ್ ದೇರ್, ಅದು ನಮಗೆ ಏನು ಅಂಡರ್ಸ್ಟ್ಯಾಂಡ್ ಆಗುದೇ ಇಲ್ಲ ಕರೆಂಟ್ ಅಫೇರ್ಸ್. ಸೊ ಅದಕ್ಕೆ ನಾನು 50-60% ಮುಗ್ಯಂತಲೇ ಯು ಸ್ಟಾರ್ಟ್ ವಿತ್ ಕರೆಂಟ್ ಅಫೇರ್ಸ್ ಅಂತ ಹೇಳ್ತನು. ಸೊ ಇಸ್ ದಿಸ್ ದ ರೈಟ್ ವೇ? ಮ್ಯಾಮ್, ವಾಟ್ ಯು ಸೆಡ್ ಇಸ್ ರೈಟ್ ಆಕ್ಚುಲಿ. ಈಗ ಎಕನಾಮಿಕ್ಸ್ ನಾಗ ನಾವು ಓದ್ಬೇಕಂದ್ರ ರೀ ನಮಗ GDP ಅಂದ್ರೆ ಏನಂತ ಗೊತ್ತಿರ್ಲೇಬೇಕು. ಇಲ್ಲ ಅಂದ್ರ ಪೇಪರ್ ನಾಗ GDP ಹಿಂಗಾಗೈತಿ, ಅದ ರೆಪೋ ರೇಟ್ ಕಡಿಮೆ ಆಗೈತಿ, ಹೆಚ್ಚಾಗೈತಿ, ಇವು ನಾವು ಡೈಲಿ ಓದ್ತಿರ್ತೇವ್ರಿ. ಬಟ್ ಇದು ಆಕ್ಚುಲಿ ಏನು ರೆಪೋ ರೇಟ್ ಅಂದ್ರೆ ಏನು ಅನ್ನೋದನ್ನ ಗೊತ್ತ ಮಾಡ್ಕೋಬೇಕು ನಾವು. ಅಂದ್ರೆ ನಮಗ ಸ್ಟಾಟಿಕ್ ಸಬ್ಜೆಕ್ಟ್ಸ್ ಬಹಳ ಕರೆಕ್ಟ್ ಆಗಿ ಗೊತ್ತಿರ್ಬೇಕ್ರಿ. ಈಗ
ಈಗ ಫ್ರೆಶರ್ಸ್ ಸ್ಟಾರ್ಟ್ ಮಾಡಕತ್ತಾರ ಅಂದ್ರ ಅವ್ರಿಗೆ ತಾವ ಕುತ್ಕೊಂಡು ಓದಾಕತ್ರ ಅವ್ರಿಗೆ ನಿಜವಾಗ್ಲೂ ಬಾಳ ಬೋರ್ ಆಗ್ತೈತ್ರಿ. ನಾವ್ ಅದ ಆ ಸಬ್ಜೆಕ್ಟ್ ಮುಂದುವರ್ಸಾಕ್ ನಮಗ್ ನಿಜವಾಗ್ಲೂ ಮನ್ಸ ಬರಂಗಿಲ್ರಿ. ಹಂಗಾಗಿ ನಾನ್ ಏನ್ ಹೇಳ್ತೀನಿ, ಒಬ್ರು ಹೇಳೋರ್ ಇರ್ಬೇಕು, ನಾವ್ ಅದನ್ನ ಕೇಳ್ಕೊಂತ ನಮಗ್ ಖುಷಿಲೆ ನಾವ್ ಕಲ್ತ್ರ ಅದ್ ನಮಗ್ ಈಸಿಯಾಗಿ ಗೊತ್ತಾಗ್ತೈತಿ ಅಂತ ನಾ ಹೇಳೋದು. ಕರೆಕ್ಟ್ ಯು ಆರ್ ರೈಟ್. ಮೆಂಟರ್ ಎಕ್ಸ್ಪರ್ಟ್ ಬೇಕು ಅಂತ ನನಗ್ ಅನಿಸ್ತೈತ್ರಿ. ಯಾಕಂದ್ರೆ ನಾವ್ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ರೀ ನಮಗ್ ಎಕನಾಮಿಕ್ಸ್ ಬಗ್ಗೆ ನಾಲೆಡ್ಜ್ ಇರಂಗಿಲ್ರಿ. ಫಸ್ಟ್ ಜೋಗ್ರಫಿ ಹೈಸ್ಕೂಲ್ ನಾಗ ಓದಿದ್ದು ಮತ್ತ ಅದ್ರ ಬಗ್ಗೆ ಟಚ್ ಇರಂಗಿಲ್ರಿ. ಹಿಸ್ಟ್ರಿ ಬಹಳ ಕಷ್ಟ ಆಗ್ತೈತಿ ನಮಗೆ. ಈ ತರ ಆಗಿರೋದ್ರಿಂದ ನನಗೇನ್ ಅನಿಸ್ತೈತಿ, ಒಬ್ರು ಮೆಂಟರ್ ಅಥವಾ ಒಬ್ರು ಗೈಡ್ ನಮ್ಗೆ ಹೇಳೋರ್ ಇರ್ಲೇಬೇಕು. ಅದನ್ನ ಕೇಳ್ಕೊಂಡ್ ನಾವು ಬರಿಬೇಕು. ನೋಟ್ಸ್ ನಿಮಗೆ ನೆಕ್ಸ್ಟ್ ಕ್ವಶನ್ ಅದನ್ನ ಕೇಳಾಕಿದ್ದೆ ನಾನು ನಿಮಗೆ. ಲೈಕ್ ನಿಮಗೆ ಹೌ ಇಂಪಾರ್ಟೆಂಟ್ ಯು ಫೀಲ್ ಲೈಕ್ ಯು ಶುಡ್ ಹ್ಯಾವ್ ಅ ಮೆಂಟರ್ ಇನ್ ದಿಸ್ ಜರ್ನಿ ಅಲಾಂಗ್ ವಿತ್ ಯು ಅಂತಂದು. Yes ma'am, yes. What I feel personally is mentor for every subject is important ma'am. Because ಈಗ ಅದ ಹೇಳಿದ್ನಲ್ರಿ ನಾ, ಈಗ ನಮ್ಗ ಒಂದು ಸಬ್ಜೆಕ್ಟ್ ನಮ್ಗ ಟಚ್ ನಾಗ ಇರ್ಲಿಲ್ಲ ನಾವು ಹೈಸ್ಕೂಲ್ ಇಂದ ಈ ಕಡೆ ಅಂತಂದ್ರ ಹೊಳ್ಳಿ ನಮ್ಗ ಆ ಸಬ್ಜೆಕ್ಟ್ ನ ಟ್ಯಾಕಲ್ ಮಾಡೋದ್ ಬಹಳ ಕಷ್ಟ ಆಗ್ತೈತ್ರಿ. ಫಾರ್ ಎಕ್ಸಾಂಪಲ್ ಈಗ ನಾ ಸಿವಿಲ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ನೆಕ್ಕಿ, ಹಂಗಾಗಿ ನನಗೆ ಎಕನಾಮಿಕ್ಸ್ ಹಿಸ್ಟ್ರಿ ಕಷ್ಟ ಆತ್ರಿ. ನನಗ್ ನನ್ ಟೀಚರ್ಸ್ ಈಗ ಏನ್ ಕೋಚಿಂಗ್ ಸೆಂಟರ್ ನಾಗ ಅವ್ರು ಏನ್ ಹೇಳ್ಕೊಡ್ತಿದ್ರಲ್ರಿ, ಅದು ನನಗ್ ಬಾಳ ಹೆಲ್ಪ್ ಆಗ್ತಿತ್ತು. ಇದು ಇದ ಅಂತ ಹೇಳಿ ಶಾರ್ಟ್ಕಟ್ ನಾಗ ಗೊತ್ತಾಗ್ಬಿಡ್ತಿತ್ರಿ ನನಗೆ. ನೀವು ಆಫ್ಲೈನ್ ಗೆ ಹೋಗಿ ಕಲಿಬೇಕು ಅಂತ ಏನಿಲ್ರಿ, ಈಗ ಆನ್ಲೈನ್ ನಾಗ ಎಲ್ಲಾನು ಅವೈಲೇಬಲ್ ಇದಾವು. ಆದ್ರ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೋಬೇಕಷ್ಟೇ ರೀ ನಾವು. ಸೊ ಈಗ ಸನ್ಮಿತಾ, ನೀವು ಆಲ್ಮೋಸ್ಟ್ ಲೈಕ್ 4-5 years ನೀವು ಇದೇ ಜರ್ನಿ ಒಳಗಿದ್ರಿ. ಸೊ ಲಾಟ್ ಆಫ್ ಅಪ್ಸ್ ಅಂಡ್ ಡೌನ್ಸ್ ಬರ್ತಾವ, ವೆದರ್ ಇಟ್ ಇಸ್ ವಿತ್ ರೆಸ್ಪೆಕ್ಟ್ ಟು ಇಮೋಷನ್ಸ್ ಅಂಡ್ ಆಲ್. ಸೊ ಬೀಯಿಂಗ್ ಅ ಗರ್ಲ್ ಮತ್ತೆ ಹೆಚ್ಚು ಪ್ರೆಷರ್ ಇರ್ತೈತಿ. ಆಮೇಲೆ ನಿಮ್ ಫ್ಯಾಮಿಲಿ ಪ್ರೆಷರ್ ಇರ್ತೈತಿ. ಆಮೇಲೆ ಜಾಬ್ ಮಾಡ್ಲಿಲ್ಲ, ಅರ್ನಿಂಗ್ ಇಲ್ಲ ಅಂದ್ರೂ ಅದನ್ನು ನಿಮಗ ಯಾರು ನಮಗ್ ಏನ್ ಅನ್ಲಿಲ್ಲ ಅಂದ್ರೂ ನಮಗ್ ಅನ್ನಿಸ್ತಿರ್ತೈತಿ ಅದು. ಆಮೇಲೆ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್ ಮನಿ ಒಳಗುನು ಅಂದಿರ್ತಾರ, ಅನ್ಬಾರ್ದಂದ್ರು ಅವರು ಅಂದಿರ್ತಾರ ಇನ್ನ ಎಷ್ಟು ಓದ್ತಿ ಅಂತಂದ. ಸೊ ಹಿಂಗಾಗಿ ಈ ಜರ್ನಿ ಒಳಗ್ ನನ್ಗೆ ಏನ್ ಅನ್ಸೈತಿ, ನಿಮ್ದು ರೋಲು ಅವ್ರದ್ದು ರೋಲು. ಯಾಕಂದ್ರೆ ನಾನು ನಿಮ್ ಮದರ್ ಜೊತೆ ಮಾತಾಡಿದ್ನಿ, ನೀವು ಸೆಲೆಕ್ಟ್ ಆದ ಪ್ಲೇಸ್. ಸೊ ಶಿ ವಾಸ್ ವೆರಿ ಹ್ಯಾಪಿ. ಸೊ ಅವ್ರದ್ದು ರೋಲು. ಸೊ ಇವ್ ಅಪ್ಸ್ ಅಂಡ್ ಡೌನ್ಸ್ ಬಂದಾಗ ನೀವು ಆಮೇಲೆ ಆಬ್ವಿಯಸ್ಲಿ ನಮಗ್ ಸ್ಟೂಡೆಂಟ್ಸ್ ಹೇಳ್ತಾರ, ನಮ್ ನೇಬರ್ಸ್ ನಮ್ ರಿಲೇಟಿವ್ಸ್ ಅನ್ನ ನಮಗ ಅಂತಾರೆ, ಎಷ್ಟು ದಿವಸ ಆತ್ ಮನಿ ಒಳಗ್ ಕೂತೀರಿ ಅಂತಂದ. ಸೊ ನಮಗ ಅದು ಪೇರೆಂಟ್ಸ್ ಬೇಜಾರ್ ಆಕೈತಿ. ಸೊ ನೀವೆಲ್ಲ ಇಂಥ ಸಿಚುವೇಶನ್ ಅನ್ನ ಹೆಂಗ್ ಹ್ಯಾಂಡಲ್ ಮಾಡ್ತಿದ್ರಿ ಅಂತಂದ? ಮ್ಯಾಮ್, ಇದು ಗೌರ್ಮೆಂಟ್ ಜಾಬಿಗೆ ನಾವು ಟ್ರೈ ಮಾಡಾಕತ್ತೇವೆ ಅಂದ್ರಿ, ಇವು ಕಾಮನ್ ಆಗಿ ಬರಂತ ಮಾತುಗಳ್ರಿ ಎಲ್ಲಾರ್ಗಿ ಸುತ್ತಮುತ್ತಲು. ಈಗ ನೀವ್ ಏನ್ ಮಾಡಾಕತ್ತೀರಿ, ಸುಮ್ನೆ ಓದ್ತೇನೆ ಅಂತೀರಲ್ಲ, ಏನ್ ಓದ್ತೀರಿ, ಅವಾಗ ಕೇಳಿದ್ರು ಓದ್ತೇನೆ ಅಂತೀರಿ, ಇವಾಗ ಕೇಳಿದ್ರು ಓದ್ತೇನೆ ಅಂತೀರಿ, ಹಿಂಗ ಹೇಳಿರೋದ ನನಗೂ ಬಾಳ ಒಂದ್ 3 ವರ್ಷದಾಗ ಹೆಚ್ಚು ಕಮ್ಮಿ ಇದೇ ತರನ ಆಗೇತ್ರಿ. ಬಟ್ ಫಾರ್ಚುನೇಟ್ಲಿ ನನಗ ನನ್ನ ಪೇರೆಂಟ್ಸ್, ನಾನ್ ಒಬ್ಬಕ್ಕೆ ಮಗಳ್ರಿ, ನಮ್ಮ ಅಪ್ಪ ಅಮ್ಮಗ ಅವ್ರ ಸಪೋರ್ಟ್ ನನ್ಗ್ ಬಾಳ ಅಂದ್ರ ಬಾಳ ಮುಂದ್ ಹೋಗಾಕ ನನ್ಗೆ ಹೆಲ್ಪ್ ಮಾಡಿರದ್ರಿ. ಇದ್ರೊಳಗ ಅವ್ರು ಯಾರ್ ಏನ ಅಂದ್ರುನು ನಿನ್ನ ಫೋಕಸ್ ನಾಗ ನೀನ್ ಇರೋ ಅನ್ನೋದನ್ನ ನನಗ್ ಬಾಳ ನೀಟಾಗಿ ಹೇಳ್ಕೊಟ್ರಿ. ಈ ವಿಷಯದೊಳಗ್ ನಾನ್ ಲಕ್ಕಿ ಅನ್ಕೊಂತೇನ್ರಿ ನಾನು. ಬಾಳ ಮಂದಿ ಮಗಳು ಮದ್ವಿ ಮಾಡಂಗಿಲ್ಲೇನು, ಹಂಗೇನು ಹಿಂಗೇನು, ಅದೆಲ್ಲ ನಾರ್ಮಲ್, ನಾವೆಲ್ಲಾ ಕೇಳ್ತೇವಿ. ನಾವ್ ಅದನ್ನ ನಾವ ತಲೆ ಕೆಡ್ಸ್ಕೊಳಲ್ಲ, ನೀ ಯಾಕೆ ಕೆಡ್ಸ್ಕೊತಿ ಅಂತ ಕೇಳ್ತಿದ್ರಿ ನನಗೆ. ನಿಂದ್ ಏನೈತಿ ಫೋಕಸ್, ನೀನ್ ಅದನ್ ಮಾಡ್ ಸಾಕ್. ನನ್ಗ ಈ ಮೋಟಿವೇಶನಲ್ ಮಾತ್ ಏನ್ ಅದಾವಲ್ರಿ, ಅವು ಬಾಳ ಹೆಲ್ಪ್ ಆದ್ವು. ಆಮೇಲೆ ಅವರು ನನ್ನ ಜರ್ನಿ ಒಳಗ ಅವ್ರದ್ ರೋಲ್, ನನ್ನ ರೋಲ್ ಎಷ್ಟೈತೋ ಅದ್ರ 2x ಟೈಮ್ಸ್ ಅವ್ರದ್ ರೋಲ್ ಐತಿ ಅಂತ ನಾನು ಹೇಳೋದ್ರಿ ಇದ್ರೊಳಗ. ಯಾಕಂದ್ರೆ ಎಲ್ ಹೋದ್ರುನು ಅವ್ರಿಗೆ ನೋವು ಆಗಿರ್ತೈತ್ರಿ, ನಾನ್ ಇಲ್ಲ ಅಂತ ಹೇಳಂಗಿಲ್ಲ. ಬಟ್ ಅದನ್ನ ನನ್ನ ಎದ್ರಿಗೆ ಒಟ್ಟ ತೋರ್ಸ್ಕೊಳ್ಲಾರ್ದಂಗ ನನ್ ಮತ್ತೂ ಮೋಟಿವೇಟೆಡ್ ಆಗಿ ಇಡಕ್ ಟ್ರೈ ಮಾಡ್ಯಾರ ಹೊರತು ಅವ್ರು ನನ್ನ ಡಿಮೋಟಿವೇಟ್ ಯಾವಾಗೂ ಮಾಡಿಲ್ಲ ಮ್ಯಾಮ್. ಹೌದು, ಯಾಕಂದ್ರೆ ನೀವು ಓದ್ತಿರ್ತೀರಿ, ಅದು ನಿಮಗೆ ಅಡಿಷನಲ್ ಪ್ರೆಷರ್ ಇರ್ತೈತಿ, ಅದ್ರ ಜೊತೆ ಮತ್ತೆ ಇದೊಂದು ಪ್ರೆಷರ್ ಆಗ್ತೈತಿ ಅಂತಾರ ಅವರು. ಎಸ್ ಮ್ಯಾಮ್, ಎಸ್. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳಬೇಕ್ರಿ. ಈಗ ಫಿಸಿಕಲಿ ನಾವು ಒಂದ ಕಡೆ ಕುತ್ಕೊಂಡು ಓದೋದ್ರಿಂದ ರೀ, ಗರ್ಲ್ಸ್ಗೆ ಎಸ್ಪೆಷಲಿ ನಮ್ದು ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ಬೋದು, ನಮ್ಮ ಬಾಡಿ ಪೇನ್ ಅದೆಲ್ಲದನ್ನು ನಾವು ಹ್ಯಾಂಡಲ್ ಮಾಡ್ಬೇಕಾಗ್ತೈತ್ರಿ ಇದ್ರೊಳಗ. ಯಾಕಂದ್ರ ಯಾವಾಗ ಸೆಲೆಕ್ಟ್ ಆಗ್ತೇವಿ, ಯಾವಾಗ ಆಗಂಗ ನಮಗ್ ಗೊತ್ತಿಲ್ಲ. ನಾವು ನಮ್ ಜರ್ನಿ ಎಲ್ಲಿವರೆಗೂ ಹೋಗ್ತೈತಿ ಅನ್ನೋದ್ ಗೊತ್ತಿಲ್ಲ. ಹಾಗಾಗಿ ನಾವು ಅದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ನಾನ್ ಅದನ್ನ ಮಾಡಿಲ್ಲ, ನಾನು ಅದ್ ತಪ್ಪು ಮಾಡ್ದೆ ಆಕ್ಚುಲಿ. ನನ್ ಟ್ರೈನಾಗ ನಾನು ಅದನ್ನ ಮಿಸ್ಟೇಕ್ ಮಾಡೇನ್ರಿ ಆಕ್ಚುಲಿ ಹೇಳ್ಬೇಕಂದ್ರ. ಗರ್ಲ್ಸ್ಗೆ ಇದು ಯಾವ ಎಕ್ಸ್ಟರ್ನಲ್ ಪ್ರೆಷರ್ ಬಂದ್ರು ಅಡ್ಡಿಲ್ಲ, ಬಟ್ ನೀವು ನಿಮ್ ಫೋಕಸ್ ಯಾವಾಗ್ಲೂ ನಾನ್ ಸೆಲೆಕ್ಟ್ ಆಗ್ಲೇಬೇಕು ಅನ್ನೋದ್ರ ಕಡೆನೆ ಇಟ್ಕೊಂಡ್ರ ಬಹಳ ಬೆಸ್ಟ್. ನಿಮ್ಮ ಮೆಂಟಲ್ ಪ್ರೆಷರ್ ಅರ್ಧಕ್ಕರ್ಧ ಕಡಿಮೆ ಆಗ್ತೈತಿ ಅಂತ ನಾನು ಹೇಳೋದ್ರಿ. ಕರೆಕ್ಟ್. ಓಕೆ ಸನ್ಮಿತಾ, ನೆಕ್ಸ್ಟ್ ಒಂದು ಅಗೇನ್ ಕಮಿಂಗ್ ಬ್ಯಾಕ್ ಟು ಟೆಕ್ನಿಕಲ್ ಕ್ವಶನ್. ಸೊ ಈಗ ಡಿಫ್ರೆಂಟ್ ಎಕ್ಸಾಮ್ಸ್ ಸಿಲೆಬಸ್ ಬಹಳ ವೇರಿ ಮಾಡಕತ್ತಾರ. ಓಕೆ, ಸೊ ಈಗ
ಆಮೇಲೆ ಎಕ್ಸಾಮ್ ಪ್ಯಾಟರ್ನ್ ವೇರಿ ಮಾಡಕತ್ತಾರೆ. ಇಫ್ ಯು ಕನ್ಸಿಡರ್ PWD AEE ಸೊ ಎಸ್ ಡಿಸ್ಕ್ರಿಪ್ಟಿವ್ ಮ್ಯಾಮ್. ಆಮೇಲೆ ದ ಸಿಲೆಬಸ್ ಇಸ್ ಡಿಫ್ರೆಂಟ್. ಆಮೇಲೆ ಈಗ WRD AEE ಬರೋದೈತಿ ನೋಟಿಫಿಕೇಶನ್. ಸೊ ಅದು ಹೌದು. ಡಿಸ್ಕ್ರಿಪ್ಟಿವ್ ಐತಿ. ಅದ್ರೊಳಗೂ ಡಿಫ್ರೆಂಟ್ ಸಿಲೆಬಸ್, ಪೇಪರ್ ಪ್ಯಾಟರ್ನ್ ಡಿಫ್ರೆಂಟ್. ಲೈಕ್ ಪಾರ್ಟ್ A ಒಳಗೆ 2 ಸಬ್ಜೆಕ್ಟ್ಸ್ ಪಿಕ್ ಮಾಡಬೇಕು, ಪಾರ್ಟ್ B ಒಳಗೆ ಪಿಕ್ ಮಾಡಬೇಕು. ಆಮೇಲೆ ಈಗ BWSSB ನೋಡಿದ್ವಿ ಅಂದ್ರ ಅದ್ರದ ಸಿಲೆಬಸ್ ಡಿಫ್ರೆಂಟ್ ಇತ್ತು, JEE ಟೆಕ್ನಿಕಲ್ ಇತ್ತು. ಸೊ ಹಿಂಗಾಗಿ ಬಹಳ. ಆಮೇಲೆ RWS ನೀವು ನೋಡಿದ್ರೆ ಅಂದ್ರೆ RWS AE ಡಿಫ್ರೆಂಟ್ ಇತ್ತು, AEE ಅಂತೂ ಟೋಟಲಿ ಡಿಫ್ರೆಂಟ್ ಇತ್ತು. ಬರೀ 5 ಸಬ್ಜೆಕ್ಟ್ಸ್ ಇದ್ವು ಇಫ್ ರಿಮೆಂಬರ್. ಸೊ ಈ ತರ ಎಸ್ ಸಿಲೆಬಸ್ ಇಸ್ ವೆರಿ ಡೈನಾಮಿಕ್. ಇಟ್ ಇಸ್ ಗೆಟಿಂಗ್ ಚೇಂಜ್ಡ್ ಅಲಾಂಗ್ ವಿತ್ ಪೇಪರ್ ಪ್ಯಾಟರ್ನ್. ಸೊ ಹಿಂಗಾಗಿ ಯಾರು 3-4 ಇಯರ್ಸ್ ನಿಂತ್ರ ಓದ್ತಿರ್ತಾರಲ್ಲ ಅವ್ರಿಗೆ ಬಹಳ ಜಂಬಲ್ಡ್ ಅಪ್ ಆಕೈತಿ ಇನ್ ದರ್ ಮೈಂಡ್. ಯಾಕಂದ್ರೆ ಏನೋ ಎಸ್ ಮ್ಯಾಮ್. ಒಂದ್ ಓದ್ತಿರ್ತಾರ, ಸಡನ್ ಆಗಿ ಡಿಸ್ಟರ್ಬ್ ಆಗ್ತೈತಿ. ಸೊ ಆ ಸಿಚುವೇಶನ್ ಅವ್ರು ಹೆಂಗ್ ಹ್ಯಾಂಡಲ್ ಮಾಡಿ ಮತ್ತ ಹೌ ದೇ ಶುಡ್ ಕಂಟಿನ್ಯೂ ವಿತ್ ದ ಜರ್ನಿ? ಮ್ಯಾಮ್ ಇದ್ರೊಳಗ್ರಿ ನಾನು PWD AEE ಎಕ್ಸಾಮಿಗೆ ನಾನು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದೆ ರೀ. ಬಟ್ ಅದ ಈ ಕಂಟಿನ್ಯೂಸ್ ಎಕ್ಸಾಮ್ ಬಂದ್ವಲ್ರಿ, ಇದು WRD ಆದ್ಮೇಲೆ PWD ಇತ್ತು. ನನ್ಗೆ ಹೆಲ್ತ್ ಅಪ್ಸೆಟ್ ಆತಂತ ಹೇಳಿ ನಾನು ಬರೆಯಕ್ ಹೋಗ್ಲಿಲ್ಲ ರೀ ಎಕ್ಸಾಮ್. ಒಂದ್ ವಾರ ಬೆಳಗಾವ್ನಾಗ ಇರೋದಂತ ಹೇಳಿ ನಾನು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಂಡೆ, ಬಟ್ ಬರೀಲಿಲ್ಲ ರೀ ನಾನು. ಬಟ್ ನಾನು ಅದಕ್ಕೆ ಪ್ರಿಪ್ರೇಷನ್ ಹೆಂಗ್ ಮಾಡಿದ್ದೆ ಅಂದ್ರೆ ರೀ, VTUದು ಹಳೆ ಕ್ವಶನ್ ಪೇಪರ್ಸ್ ಏನಿದ್ವಲ್ರಿ ಮ್ಯಾಮ್, ಈಗ ನಾನು ಅದನ್ನ ನಂದು ಆಯಾ ಸೆಮಿಸ್ಟರ್ದು ಎಲ್ಲಾ ಕ್ವಶನ್ ಪೇಪರ್ಸ್ನು ನಾನು ಸ್ಟೆಪಲ್ ಮಾಡಿ ಇಟ್ಕೊಂಡಿದ್ದೆ ರೀ. ಅಂದ್ರೆ ಅವಾಗ ಕಾಲೇಜ್ ಮುಗಿಸಿದಾಗನ ಆಯಾ ಸೆಮಿನ್ ಬುಕ್ಸ್ ಜೊತೆಗೆ ಅದ್ರ ಕ್ವಶನ್ ಪೇಪರ್ಸ್ ಆಸ್ ಇಟ್ ಈಸ್ ನಾವು ಹೆಂಗ್ ಎಕ್ಸಾಮ್ ಬರ್ತಿದ್ದೆ ಹಂಗಂಗ ರೆಡಿ ಇಟ್ಕೊಂತಿದ್ದೆ ನಾನು ಅದನ್ನ. ಆ ಪೇಪರ್ಸ್ ನ ತಗೊಂಡು ಪ್ರಾಕ್ಟೀಸ್ ಮಾಡಿದ್ದೆ ರೀ ಆಕ್ಚುಲಿ. ನಾನು ಡಿಸ್ಕ್ರಿಪ್ಟಿವ್ಗೆ ಈ ಸ್ಟ್ರಾಟಜಿ ಯೂಸ್ ಮಾಡಿದ್ದೆ ರೀ ನಾನು. ಇನ್ನ ಮತ್ತೆ ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗೆ ಆಸ್ ಇಟ್ ಈಸ್ ನೀವ್ ಹೆಂಗ್ ಹೇಳಿದ್ರಿ, ನೀವೇನು ನನ್ ಗೈಡ್ ಮಾಡಿದ್ರಿ ಅದನ್ನ ಫಾಲೋ ಮಾಡಿದ್ದೆ. ನನ್ಗೆ ಹಂಗಾಗಿ ಅದು ಜಂಬಲ್ಡ್ ಅಪ್ ಅನ್ಸ್ಲೇ ಇಲ್ಲ ಮ್ಯಾಮ್ ನನಗೆ. ಯಾಕಂದ್ರೆ ನಾನು ಕಾಲೇಜ್ ಟೈಮ್ ನಿಂದನು ರನ್ನಿಂಗ್ ನೋಟ್ಸ್ ಮಾಡೋದು ನನ್ಗ ರೂಢಿ ಐತ್ರಿ. ಆ ರನ್ನಿಂಗ್ ನೋಟ್ಸ್ ನ ಓದ್ತಿದ್ದೆ, ಮತ್ತ ಈ MCQs ನ ಸಾಲ್ವ್ ಮಾಡೋದ್ರಿಂದ ಡಿಸ್ಕ್ರಿಪ್ಟಿವ್ ನಾನು ಬರೆಯಕ್ ಪ್ರಿಪೇರ್ಡ್ ಇದ್ದೆ ರೀ. ನನ್ನ ನೋಟ್ಸ್ ನ ನಾನು ರೆಫರ್ ಮಾಡ್ಕೊಂಡಿದ್ದೆ PWD AEE ಎಕ್ಸಾಮಿಗೆ. ನಾವೇನ್ ಕೋರ್ಸ್ ಕೊಡ್ತೀವಿ ಅದಂತೂ ಡಿಸ್ಕ್ರಿಪ್ಟಿವ್ MCQ ಎವ್ರಿಥಿಂಗ್ ಇಟ್ ಕವರ್ಸ್ ಇನ್ ಸಿಂಗಲ್ ಕೋರ್ಸ್. ಸೊ ನೀವು ಮತ್ತೆ ಡಿಸ್ಕ್ರಿಪ್ಟಿವ್ ಸಪರೇಟ್ ಆಗಿ ಮಾಡಬೇಕು, MCQ ಸಪರೇಟ್ ಆಗಿ ಮಾಡ್ಬೇಕಂತ ನೆಸೆಸರಿ ಇರೋದಿಲ್ಲ. ಇರ್ಲಿಲ್ರಿ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ಲೈಕ್ ನೆಕ್ಸ್ಟ್ ಕ್ವೆಶನ್. ಈಗ ಗ್ಯಾಪ್ ಪೀರಿಯಡ್ ನೋಡ್ರಿ, ಲೈಕ್ ಒಂದ್ 6 months ಅದು ಏನು ನೋಟಿಫಿಕೇಶನ್ ಆಗುದಿಲ್ಲ. ಸೊ ಅವಾಗ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೋ ಅವಾಗ ಕೋರ್ಸ್ ಜಾಯ್ನ್ ಆಗಿ ಪ್ರಿಪೇರ್ ಮಾಡುದಿಲ್ಲ. ಆಮೇಲೆ ಸಡನ್ ಆಗಿ ನೋಟಿಫಿಕೇಶನ್ ಬರ್ತೈತಿ, ಅವಾಗ ಕಾಲ್ ಮಾಡಿ ಮ್ಯಾಮ್ ಎಷ್ಟು ಮಂತ್ಸ್ ನಮಗ್ ಟೈಮ್ ಸಿಗತೈತಿ, ನಮಗ್ ಪ್ರಿಪೇರ್ ಆಗಕ್ ಟೈಮ್ ಸಿಗತೈತೋ ಇಲ್ಲೋ. ಅವ್ರಿಗೆ ಗೊತ್ತಿರತಿ, ದೇ ವಿಲ್ ಬಿ ಅವೇರ್ ಆಫ್ ಅವರ್ ಇನ್ಸ್ಟಿಟ್ಯೂಟ್, ದೇ ವಿಲ್ ಬಿ ಅವೇರ್ ಆಫ್ ಎಕ್ಸಾಮ್ಸ್ ಹ್ಯಾಪನಿಂಗ್, ದೇ ವಿಲ್ ಬಿ ಅವೇರ್ ಆಫ್ ಸಿಲೆಬಸ್, ದೇ ವಿಲ್ ಬಿ ಅವೇರ್ ಆಫ್ ಹೌ ಮಚ್ ಟೈಮ್ ಇಸ್ ನೀಡೆಡ್ ಟು ಸ್ಟಡಿ ಎವ್ರಿಥಿಂಗ್. ಬಟ್ ನೋಟಿಫಿಕೇಶನ್ ಇಲ್ಲ ಅಂದ ಕೂಡಲೇ ಇಟ್ಸ್ ಅವರ್ ಲೈಕ್ ಮೈಂಡ್ ಸೆಟ್. ಸೊ ನಾವು ಸ್ಟಡಿ ಮಾಡುದಿಲ್ಲ. ಸಡನ್ ಆಗಿ ನೋಟಿಫಿಕೇಶನ್ ಬಂದ ಕೂಡಲೇ ಟೈಮ್ ಐತಿಲ್ವ ಅಂತೀವಿ. ಸೊ ನೀವು ಏನ್ ಅಡ್ವೈಸ್ ಮಾಡ್ತೀರ ಲೈಕ್ ಗ್ಯಾಪ್ ಪೀರಿಯಡ್ ಇದ್ದಾಗ ಅವ್ರು ಏನ್ ಮಾಡ್ಬೇಕು ಅಂತಂದ? ಮ್ಯಾಮ್ ಇದು ನಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ರೀ. ಗ್ಯಾಪ್ ಪೀರಿಯಡ್ ಅನ್ನೋದನ್ನ ನಾನು ಅದನ್ನ ಯುಟಿಲೈಸ್ ಮಾಡ್ಕೊಂಡ ನಾನ್ ನಿಮ್ ಕೋರ್ಸ್ ಜಾಯ್ನ್ ಆಗಿದ್ದೆ. ಆಕ್ಚುಲಿ 2023 ಒಳಗ್ ಯಾವುದೇ ನೋಟಿಫಿಕೇಶನ್ ಇರ್ಲಿಲ್ಲ ರೀ. ಅವಾಗ ನಾನು ನಿಮ್ ಕೋರ್ಸ್ ಜಾಯ್ನ್ ಆಗಿ ಈಗ ಟೈಮ್ ಐತಿ ಅಂತ ಹೇಳಿ ನಾನು ಇದನ್ನ ನೋಟ್ಸ್ ಮಾಡ್ಕೊಂಡು ಮುಗಿಸ್ಬಿಟ್ರೆ ನಂದೊಂದ್ ಕೆಲಸ ಅರ್ಧ ಮುಗಿದ್ ಬಿಡ್ತೈತಿ ಅಂತ ಹೇಳಿ ನನ್ ಮೈಂಡ್ ಸೆಟ್ ಇತ್ತು. ಮನಿಯೊಳಗು ಅದನ್ನ ಅದೇ ರೀತಿನಾಗ ಟ್ರೈನ್ ಅಪ್ ಮಾಡಿದ್ರಿ ಆಕ್ಚುಲಿ. ಈಗ ನೀ ಟೈಮ್ ಐತಿ ಅಂತ ಹೇಳಿ ಒಮ್ಮೆ ಇದನ್ನೇ ಮಾಡೋದು ಬೇಡ, ಇದ ಲೈನ್ ನಾಗ ಅದಿ ಇದನ್ನ ಕಂಟಿನ್ಯೂ ಮಾಡ ಅಂತ ಹೇಳಿನ ನಮ್ಮ ಅಮ್ಮ ಬಹಳ ಸ್ಟ್ರೆಸ್ ಮಾಡಿ ಹೇಳಿದ್ರಿ ನನಗೆ. ಹಂಗಾಗಿ ನಾನು ಈ ಗ್ಯಾಪ್ ಪೀರಿಯಡ್ ನಾನು ಈಗೇನು ಪ್ರಿಪರೇಷನ್ ಮಾಡೋರ್ ಅದಾರ ಅವರು ಒಂದಸಲಿಗೆ ಎಕ್ಸಾಮ್ ಬಂದಾಗ ನೀವು ವಿಡಿಯೋ ಲೆಕ್ಚರ್ಸ್ ಕೇಳಾಕ ಅದಕ್ಕ ಮನಸ್ಸು ಬಹಳ ಚಂಚಲ ಆಗ್ಬಿಡ್ತೈತ್ರಿ. ಅದು ವಿಚಲಿತ ಆಗ್ತೈತಿ. ಆಕ್ಚುಲಿ ಹೇಳ್ಬೇಕಂದ್ರ ಅಯ್ಯೋ ನಾ ಇದನ್ ಮಾಡ್ಲೋ ಈಗ ಮಾಡಿದ್ರೆ ಈ ಟೈಮ್ ವೇಸ್ಟ್ ಆಗ್ತೈತಿ, ಇದನ್ ಹಂಗ ನಾವು ಫುಲ್ ಜಂಬಲ್ಡ್ ಅಪ್ ಮಾಡ್ಕೊಂಡು ನಮ್ಗ್ ಲಾಸ್ಟಿಗೆ ಎಲ್ಲಾ ಕನ್ಫ್ಯೂಸ್ಡ್ ಆಗ್ಬಿಡ್ತೇವ್ರಿ ನಾವು. ಈಗ ಫ್ರೀ ಟೈಮ್ ನಾಗ ಇದ್ದಾಗ ನೀವ್ ಏನ್ ಕಾನ್ಸೆಪ್ಟ್ ಹೇಳ್ತಿರ್ತಿರಲ್ರಿ ವಿಡಿಯೋ ಲೆಕ್ಚರ್ಸ್ ನಾಗ, ಅದು ಪರ್ಫೆಕ್ಟ್ ಆಗಿ ನಾವ್ ಅರ್ಥ ಮಾಡ್ಕೊಳಕ್ಕೂ ನಮಗ್ ಸಾಧ್ಯ ಆಗ್ತೈತಿ. ಎಕ್ಸಾಮ್ ಪ್ರೆಷರ್ ಓದೋದ್ಕಿಂತ ಎಕ್ಸಾಮ್ ಇಲ್ದಾಗ ಅದನ್ನ ಓದಿದ್ರನ ನಮಗ್ ಬಹಳ ಕ್ಲಾರಿಟಿ ಸಿಗದ್ರಿ. ಅದು ನಾನು ಸ್ಟೂಡೆಂಟ್ಸ್ ಗೆ ಲೈಕ್ ಈಗ ಒಂದ್ ನೋಟಿಫಿಕೇಶನ್ ಬಂದ ಕೂಡಲೇ ಈಗ ಎಕ್ಸಾಮ್ ಡೇಟ್ಸ್ ಅನೌನ್ಸ್ ಮಾಡ್ತಾರೋ, ಸೊ ಅದು ಮೈಂಡ್ ಒಳಗೆ ಇರತ್ತೆ. ದೆನ್ ಯು ಶುಡ್ ಸ್ಟಡಿ ಆಲ್ಸೋ. ಸೊ ಎರಡು ಸಾಧ್ಯ ಆಗುದಿಲ್ಲ. ಹೌದ್ ಮ್ಯಾಮ್. ಸನ್ಮಿತಾ, ಈಗ ಸ್ಟೂಡೆಂಟ್ಸ್ ಲೈಕ್ ಶಾರ್ಟ್ ಕಟ್ಸ್ ಕೇಳ್ತಾರೋ, ಲೈಕ್ ನಾವ್ ಬರೀ ನೋಟ್ಸ್ ಓದ್ತೇವು, ಪ್ರೀವಿಯಸ್ ಇಯರ್ಸ್ ಒಂದೆರಡು ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ ಅಂತಂದ್ರೆ ದೇ ಟ್ರೈ ಫೈಂಡಿಂಗ್ ದ ಶಾರ್ಟ್ ಕಟ್ಸ್. ಓಕೆ, ಲೈಕ್ ನಾವು 1 month ಒಳಗೆ ನಾವು ಮುಗಿಸ್ತೀವಿ ಸಿಲೆಬಸ್. ಸೊ ನೀವ್ ಏನ ಅಡ್ವೈಸ್ ಮಾಡ್ತೀರಿ ಈ ಟೈಪ್ ಪ್ರಿಪರೇಷನ್ ಗೆ, ಈ ತರ ಕ್ವಶನ್ ಕೇಳಿದ್ರ?
ಮ್ಯಾಮ್ ಈಗ ಶಾರ್ಟ್ ಕಟ್ ಅಂದ್ರೆ ರೀ 1 ಮಂತ್ ನಾಗ ಮುಗಿಸೋ ಅಷ್ಟು ಸಿಲೆಬಸ್ ಇಲ್ಲೇ ಇಲ್ರಿ. ಅದು ಅವ್ರು KPSC ಅವ್ರಾಗ್ಲಿ KE ಇದವ್ರಾಗ್ಲಿ ಕೊಡತ್ತ ಸಿಲೆಬಸ್ 1 ತಿಂಗಳದಾಗ ಮುಗಿಸೋದು ಹೈಲಿ ಇಂಪಾಸಿಬಲ್ ರೀ. ಅದು ಮಿನಿಮಮ್ ಈಗ ನಾವು ನೋಟ್ಸ್ ಮಾಡ್ಕೊಳಕ ನಮಗ್ 6 ಮಂತ್ಸ್ ಬೇಕ್ರಿ. ಹೊಳ್ಳಿ ಅದನ್ನ 1 ಟೈಮ್ ರಿವಿಷನ್ ಮಾಡಾಕ 2 ಮಂತ್ಸ್ ಆದ್ರೂ ಬೇಕಾಕತ್ರಿ. ಹಂಗಾಗಿ ನನ್ ಪ್ರಕಾರ ಶಾರ್ಟ್ ಕಟ್ಸ್ ಅನ್ನೋದು ಇದ್ರೊಳಗ ಇಲ್ಲ ಅಂತ ನಾನ್ ಹೇಳೋದ್ರಿ. ಇಲ್ವೇ ಇಲ್ಲ. ಸೊ ಈಗ ನಾನು ಸ್ಟೂಡೆಂಟ್ಸ್ ಗೆ ಅದನ್ನ ಹೇಳೋದು, ಈ ತರ ಶಾರ್ಟ್ ಕಟ್ ಅದು ನೀವು ಮಾಡಿದ್ರೆ ಅಂದ್ರೆ ಇಟ್ ಇಸ್ ವೇಸ್ಟ್ ಆಫ್ ಟೈಮ್, ಎಫರ್ಟ್ಸ್, ಎವ್ರಿಥಿಂಗ್. ಆಮೇಲೆ ಅದ್ರಲ್ಲಿ ರಿಸಲ್ಟ್ ಬರುವುದಿಲ್ಲ. ಸುಮ್ನೆ ಅದಕ್ಕಿಂತ ರಿಲ್ಯಾಕ್ಸ್ ಆಗಿರೋದು ಅಥವಾ ನಾವ್ ಏನಿಗೆ ಕರಿಯರ್ ಮಾಡ್ತಿರ್ತೀವಿ ಅದನ್ನ ಕಂಟಿನ್ಯೂ ಮಾಡೋದು ದಟ್ ಇಸ್ ಬೆಸ್ಟ್ ಆಪ್ಷನ್. ಒಂದ್ಸಲ ನಾವ್ ಇದನ್ನ ಮಾಡ್ತೀವಂದ್ರ ಇದು ತಪಸ್ಸಿದ್ದಂಗಿದು. ಸೊ ಬಹಳ ನಾವ್ ಮೆಂಟಲಿ ಪ್ರಿಪೇರ್ಡ್ ಇರಬೇಕು, ಎಫರ್ಟ್ಸ್ ಹಾಕಕ್ ರೆಡಿ ಇರಬೇಕು, ಟೈಮ್ ಹಾಕಕ್ ರೆಡಿ ಇರಬೇಕು. ಕರೆಕ್ಟ್ ಮ್ಯಾಮ್. ಸೊ ಈಗ ಸನ್ಮಿತಾ, ನೀವು ನಮ್ದು ಕೋರ್ಸ್ ಲಾಂಗ್ ಬ್ಯಾಕ್ ಅನ್ನ ಜಾಯ್ನ್ ಆಗಿದ್ರಿ, ಆಮೇಲೆ ಪ್ರಿಪರೇಷನ್ ಮಾಡ್ತಿದ್ರಿ, ಆಮೇಲೆ ನಿಮ್ದು ಪ್ರಿಪರೇಷನ್ ನನಗೆ ಅಪ್ಡೇಟ್ ಮಾಡ್ತಿದ್ರಿ. ಸೊ ನಾವ್ ಅದನ್ನ ಫ್ರೀಕ್ವೆಂಟ್ ಆಗಿ ಡಿಸ್ಕಷನ್ ಮಾಡ್ತಿದ್ವಿ. ಆಮೇಲೆ ಈಗ ನಮ್ ಸ್ಟೂಡೆಂಟ್ಸ್ ಜಾಯ್ನ್ ಆದವ್ರಿಗೆ ವಾಟ್ಸ್ಆಪ್ ಅಲ್ಲಿ ಅವ್ರು ಮೆಸೇಜ್ ಮಾಡಿಲ್ಲ ಅಂದ್ರೂ ನಾ ಅವ್ರಿಗೆ ಮೆಸೇಜ್ ಮಾಡಿ ಕೇಳತನು, ಲೈಕ್ ವಾಟ್ ಈಸ್ ಯುವರ್ ಪ್ರಿಪರೇಷನ್ ಅಪ್ಡೇಟ್ ಅಂತ. ಎಲ್ಲಾ ಸ್ಟೂಡೆಂಟ್ಸ್ ಕೇಳಕ್ ಆಗುದಿಲ್ಲ. ಆಸ್ ಮಚ್ ಆಸ್ ಪಾಸಿಬಲ್ ನನ್ ಫ್ರೀ ಟೈಮ್ ಒಳಗೆ ಎಷ್ಟ್ ಆಗ್ತೈತೆ ಅಷ್ಟನ್ನ ಕೇಳತ್ನು. ಸೊ ನಿಮ್ಗೆ ಏನ್ ಅನಿಸ್ತೈತಿ, ಲೈಕ್ ನಂದು ಇನ್ಸ್ಟಿಟ್ಯೂಟ್ ಅಬೌಟ್ ಮೀ, ವಾಟ್ ಡು ಯು ಫೀಲ್ ಆಕ್ಚುಲಿ? ಐ ವಾಂಟ್ ಲೈಕ್ ಜೆನ್ಯೂನ್ ಫೀಡ್ಬ್ಯಾಕ್. ನಾನು 2023 ಇಂದಾನೆ ನಿಮ್ ಜೊತೆಗೆ ಟಚ್ ನಾಗದೇನ್ರಿ. ನನಗೆ ಪರ್ಸನಲಿ ಫೀಲ್ ಆಗಿರೋದು, ನಾ ಸಿಲ್ಲಿ ಡೌಟ್ಸ್ ಕೇಳಿದ್ರ ಮತ್ತೆಲ್ಲ ಅವ್ರಿಗೆ ಹೊಳ್ಳಮಳ್ಳ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಬೇಜಾರ್ ಮಾಡ್ಕೋತಾರೇನಪ್ಪ, ಏನಾರ ಅಂದ್ಬಿಟ್ರ ಅನ್ನೋದೊಂದು ಒಳಗ್ ಬಹಳ ಇನ್ಫೀರಿಯಾರಿಟಿ ಇರ್ತಿತ್ತು ನನಗೆ. ಬಟ್ ಸ್ಟಿಲ್ ನಾನ್ ಕೇಳಿ ಯಾವಾಗ ಮೆಸೇಜ್ ಮಾಡಿದ್ರು ನೀವು ತಕ್ಷಣ ಅಲ್ಲ ಅಂದ್ರೂ ಅಟ್ಲೀಸ್ಟ್ ವಿದಿನ್ ಹಾಫ್ ಅನ್ ಅವರ್ ನೀವು ನನ್ಗ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡಿರಿ. ನಾನ್ ಚಾಟ್ಸ್ ನಾನ್ ಡಿಲೀಟ್ ಯಾವು ಮಾಡೋದಿಲ್ರಿ. ಅದ್ರೊಳಗ ಟೈಮಿಂಗ್ ಸಮೇತ ಐತಿ, ಬೇಕಾದ್ರೆ ನೀವು ಯಾವಾಗ ಅಪ್ಲೈ ಮಾಡಿರಿ, ಏನೇನ್ ಹೇಳ್ಕೊಟ್ಟಿರಿ ಅನ್ನೋದು. ಆ ವಿಷಯದಿಂದನ ನಾನ್ ಪ್ರತಿಯೊಬ್ರು ಯಾರಾದ್ರೂ ನನ್ನ ಫ್ರೆಂಡ್ಸ್ ಇರ್ಲಿ, ರಿಲೇಟಿವ್ಸ್ ಇರ್ಲಿ, ಯಾರಾದ್ರೂ ಟೆಕ್ನಿಕಲ್ ಈಗ ಸಿವಿಲ್ ಬ್ಯಾಕ್ ಗ್ರೌಂಡ್ ನವ್ರು ಇದ್ರು ಅಂದ್ರ ಅವ್ರ ಪ್ರಿಪರೇಷನ್ ಮಾಡ್ಕೋಬೇಕು ಅನ್ನೋದಿದ್ರ ನೀವು ಇದ ಇನ್ಸ್ಟಿಟ್ಯೂಟ್ಗೆ ಸ್ಯಾನ್ ಪಾಯಿಂಟ್ಗೆ ಜಾಯ್ನ್ ಆಗ್ರಿ ಅಂತ ನಾನು ಅವ್ರಿಗೆ ರೆಕಮೆಂಡ್ ಮಾಡೇನ್ರಿ. ನಿಮ್ಗೂ ಗೊತ್ತಿತ್ತು, ನಾನ್ ಬಹಳ ಸಲ ಇವ್ರಿಗೆ ಬೇಕಂತ ಮ್ಯಾಮ್ ನೀವ್ ಅವ್ರಿಗೆ ಹತ್ರ ಗೈಡ್ ಮಾಡ್ರಿ ಅವ್ರಿಗೆ ಅಂತ ನಿಮ್ಗೂ ಹೇಳೇನ್ ನಾನು ಆಕ್ಚುಲಿ. ಹೌದು. ಥ್ಯಾಂಕ್ ಯು. ಆಮೇಲೆ ಲಾಸ್ಟಿಗೆ ಒಂದ್ ಏನ್ ಅಡ್ವೈಸ್ ಕೊಡ್ಬೇಕಂತೀರಿ ಸ್ಟೂಡೆಂಟ್ಸ್ಗೆ? ಮ್ಯಾಮ್ ಅಡ್ವೈಸ್ ಅಂತ ಏನಿಲ್ರಿ. ನಾನು ಬಹಳ ಸ್ಟ್ರೆಸ್ ಕೊಟ್ಟು ಹೇಳೋದು ಹುಡುಗಿಯರಿಗೆ ರೀ. ಆಕ್ಚುಲಿ ಈಗ ನೀವು ಮದ್ವಿ ವಿಷಯವಾಗ್ಲಿ ಅಥವಾ ಫ್ಯಾಮಿಲಿ ಪ್ರೆಷರ್ ಏನೋ ಇರ್ಲಿ, ಸೋಷಿಯಲ್ ಪ್ರೆಷರ್ ಏನಾದ್ರೂ ಇರ್ಲಿ, ಬಟ್ ನಿಮ್ ಫೋಕಸ್ ಎಲ್ಲೂ ಡಿಸ್ಟ್ರಾಕ್ಟ್ ಆಗಕ್ ಬಿಡ್ಬೇಡ್ರಿ ಅಂತ ನಾನ್ ಹೇಳೋದು. ಈಗ ಒಂದ್ಸಲ ಇದನ್ ಮಾಡ್ತೀನಿ, ಒಂದ್ಸಲ ಅದನ್ ಮಾಡ್ತೀನಿ, ಇದಾಕತ್ತೋ ಇಲ್ಲೋ, ಸೆಲ್ಫ್ ಡೌಟಿಂಗ್ ಅನ್ನೋದನ್ನ ಫಸ್ಟ್ ಬಿಡ್ರಿ. ಈಗ ಒಂದ್ ಕಡೆ ನಾವು ಫೋಕಸ್ಡ್ ಆಗಿದ್ರ, ಈಗ ನಾನ್ ಒಂದರಿ ನನ್ಗೆ ಇಮ್ಯಾಜಿನೇಷನ್ ಇದ್ದಿದ್ ನಾವೀಗ ಗ್ರೌಂಡ್ ವಾಟರ್ ಎಕ್ಸ್ಪ್ಲೋರೇಷನ್ ಮಾಡಬೇಕಾದ್ರೆ ನಾವು ಬೋರ್ವೆಲ್ ಡ್ರಿಲ್ ಮಾಡ್ತೇವಲ್ರಿ, ಒಂದ ಕಡೆ ಮಾಡ್ತೇವಿ ಎಲ್ಲಾ. ಅಲ್ಲೊಂದ್ಸಲ ಇಲ್ಲೊಂದ್ಸಲ ಮಾಡಿದ್ರೆ ನಮ್ಗ್ ನೀರ ಬರಂಗಿಲ್ಲ. ನಮ್ಮಪ್ಪ ಹೇಳಿದ್ರಿ ಇದು ನನಗಿದು. ನಾನ್ ಅದನ್ನ ಹೇಳದ್ರಿ, ಅವ್ರ ಏನ್ ಹೇಳಾರ ನಾನ್ ಅದನ್ನ ಹೇಳಕತ್ತೇನ ಅಷ್ಟೇ ರೀ. ಇನ್ನು ಒಂದ್ ಕಡೆ ಡ್ರಿಲ್ ಮಾಡಿದ್ರ ನಿನಗ ಅಲ್ಲಿ ನೀರಾದ್ರೂ ಸಿಗ್ಬೋದು, ಅದಕ್ಕಿಂತ ಹೆಚ್ಚಿಗೆ ವ್ಯಾಲ್ಯೂ ಇರೋದಾದ್ರೂ ನಿನ್ಗ್ ಸಿಗ್ಬೋದು, ಅದು ನಿನ್ನ ಹಣೆ ಬರ. ಆದ್ರ ನೀನ್ ಒಂದ ಕಡೆ ಫೋಕಸ್ ಮಾಡಿ ಡ್ರಿಲ್ ಮಾಡು ಅನ್ನೋದನ್ನ ನನ್ಗೆ ಅವ್ರು ಟ್ರೈನ್ ಅಪ್ ಮಾಡಿದ್ರಿ. ನಾನು ಅದನ್ನ ಹೇಳಕ್ ಇಷ್ಟಪಡ್ತೇನ್ರಿ ಯಾರಿಗಾದ್ರೂ ಅಷ್ಟೇ. ಕರೆಕ್ಟ್. ವೆರಿ ಗುಡ್ ಸನ್ಮಿತಾ. ಸೊ ಬಹಳ ಹೊತ್ತಾಯ್ತು ನಮ್ದು ಡಿಸ್ಕಷನ್. ಆಮೇಲೆ ನೀವು ಇನ್ಪುಟ್ಸ್ ಯು ಗೇವ್ ಲೈಕ್ ವೆರಿ ಗುಡ್ ಇನ್ಪುಟ್ಸ್. ಸೊ ಡೆಫಿನೆಟ್ಲಿ ಯಾರು ಇದು ವಿಡಿಯೋ ನೋಡಕತ್ತಾರ, ನಮ್ದು ಇಂಟ್ರಾಕ್ಷನ್ ಅದು ಅವ್ರಿಗೆಲ್ಲರಿಗೂ ಹೆಲ್ಪ್ ಆಗ್ತೈತಿ ಇದು. ಆಮೇಲೆ ಅವ್ರಿಗೂ ಕೇಳಿದ್ದೆ ನಾನು ಏನ್ ಸ್ಪೆಸಿಫಿಕ್ ಕ್ವಶನ್ಸ್ ಕೇಳಿ ಅಂತಂದ. ಸೊ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನ್ ಕೇಳ್ಯಾರ ಅವನು ಎಲ್ಲ ನಾನು ನಿಮ್ಗೆ ಕ್ವಶನ್ಸ್ ಕೇಳೀನಿ. ಸೊ ಅವ್ರಿಗೂ ಎಲ್ಲರಿಗೂ ಆನ್ಸರ್ ಸಿಕ್ಕೈತಿ ಈಗ. ಮತ್ತೆ ಏನಾದ್ರು ಅವ್ರಿಗೆ ಡೌಟ್ಸ್ ಇತ್ತಂದ್ರ ಅವ್ರು ನನಗೆ ಕೇಳ್ತಾರ, ನಾನ್ ನಿಮಗ ಕೇಳತನು. ಸೊ ಅವೈಲೇಬಲ್ ಇರ್ರಿ. ಈಗ ಇಷ್ಟ ದಿವಸ ನಾವು ನಿಮ್ಗೆ ಅವೈಲೇಬಲ್ ಇದ್ವಿ, ಈಗ ನೀವು ನಮಗ್ ಅವೈಲೇಬಲ್ ಇರ್ರಿ ಒಂದ್ ಸ್ವಲ್ಪ ದಿವಸ. ಸೊ ಒನ್ ಪರ್ಸನಲ್ ಥಿಂಗ್ ಇಸ್, ಅವ್ರು ನಿಮ್ ಇನ್ಸ್ಟಿಟ್ಯೂಟ್ ನ ಚೂಸ್ ಮಾಡ್ಕೊಂಡಾರ ಅಂದ್ರ ದೇ ಆರ್ ಇನ್ ವೆರಿ ಸೇಫ್ ಹ್ಯಾಂಡ್ಸ್. ಇಷ್ಟ ಅಶ್ಯೂರೆನ್ಸ್ ಅಂತ ನಾನ್ ಕೊಡ್ತೇನೆ ಮ್ಯಾಮ್ ಅವ್ರಿಗೆ. Okay, good. Thank you so much. This was like very big thing what you said. ಸೊ ಅದ್ರದಿಂದ ನಂದು ರೆಸ್ಪಾನ್ಸಿಬಿಲಿಟಿ ಹೆಚ್ಚಾಗ್ತೈತಿ, ಮೇನ್ ಥಿಂಗ್. ಯಾಕಂದ್ರೆ ಬೀಯಿಂಗ್ ಅ ವುಮನ್, ಸೊ ಆಮೇಲೆ ದಟ್ ಟು ಬೀಯಿಂಗ್ ವಿತ್ ದ ಸ್ಟೂಡೆಂಟ್ಸ್ ಹೂ ಆರ್ ಗ್ರಾಜುಯೇಟ್ಸ್. ಸೊ ಈಗ ನಮಗ ಸ್ಟೂಡೆಂಟ್ಸ್ ಆರ್ ಲೈಕ್ ಅಪ್ ಟು 36 years 40 years ಓಲ್ಡ್ ಸ್ಟೂಡೆಂಟ್ಸ್ ಇರ್ತಾರ. ಎಷ್ಟೋ ಜನ ಫ್ಯಾಮಿಲಿ ಮ್ಯಾನ್ ಅದಾರ, ಅವ್ರಿಗೆಲ್ಲ ಒಬ್ಬೊಬ್ರಿಗಂತೂ ನನ್ ಮಕ್ಕಳಷ್ಟು ದೊಡ್ಡವ್ರ ಮಕ್ಳು ಅದಾರ. ಆಮೇಲೆ ಎಷ್ಟೋ ಜನ ಲೈಕ್ ದೇ ಆರ್ ಆಫ್ ಮೈ ಏಜ್. ಆಮೇಲೆ ಮೇಲ್ ಕ್ಯಾಂಡಿಡೇಟ್ಸ್ ಅದಾರ, ಫಿಮೇಲ್ ಕ್ಯಾಂಡಿಡೇಟ್ಸ್ ಅದಾರ ವಿತ್ ಲಾಟ್ ಆಫ್ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ಸ್. ಸೊ ಅವ್ರ ಸ್ಟೋರಿ ಶೇರ್ ಮಾಡಿದ ಕೂಡಲೇ ದಟ್ ಫೀಲ್ಸ್ ಲೈಕ್ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಆನ್ ಮೈ ಶೋಲ್ಡರ್ಸ್. ಸೊ ಪ್ರೊವೈಡಿಂಗ್ ಕೋಚಿಂಗ್, ಟೀಚಿಂಗ್,
guidance, that is all different. But Yes, providing this Allah, so this carries like extra strength and burden on me. ಅಂದ್ರೆ ಅದೊಂದು definitely. ರೆಸ್ಪಾನ್ಸಿಬಿಲಿಟಿ ಅನಿಸ್ತೈತಿ. ಸೊ ಮೊದ್ಲು ಅದು ಸ್ವಲ್ಪ ಹೆದರಿಕೆ ಅನಿಸ್ತಿತ್ತು, ಲೈಕ್ ವಾಟ್ ಐ ಆಮ್ ಡೂಯಿಂಗ್ ಇಸ್ ವಾಟ್ ಇಟ್ ಇಸ್ ರೈಟ್, ವಾಟ್ ಇಸ್ ನೀಡೆಡ್ ಫಾರ್ ದ ಸ್ಟೂಡೆಂಟ್ಸ್. ಬಟ್ ನಿಮ್ಮಂತವ್ರು ಈ ತರ ಫೀಡ್ಬ್ಯಾಕ್ ಕೊಡೋದಿಂತ್ರ, ಈ ತರ ಸೆಲೆಕ್ಟ್ ಆಗೋದಿಂತ್ರ, ಸೊ ನನಗೂ ಅನಿಸ್ತೈತಿ ಲೈಕ್ ಐ ಆಮ್ ಇನ್ ರೈಟ್ ಡೈರೆಕ್ಷನ್. Yes, ma'am. Yes, ಎವ್ರಿವನ್ ಇಸ್ definitely. ಹ್ಯೂಮನ್ ಬೀಯಿಂಗ್, ಎವ್ರಿವನ್ ಇಸ್ ಹ್ಯೂಮನ್ ಬೀಯಿಂಗ್. ಸೊ ನಿಮಗೂ ಒಂದೊಂದು ಲಿಮಿಟೇಷನ್ಸ್ ಇರ್ತಾವ, ನಿಮಗೂ ಒಂದೊಂದು ಹರ್ಡಲ್ಸ್ ಪ್ರಾಬ್ಲಮ್ಸ್ ಇರ್ತಾವ. ಸೇಮ್ ವೇ ನನಗೂ ಇರ್ತಾವ. ಬೀಯಿಂಗ್ ಅ ವುಮನ್, ಲೈಕ್ ನಾನು ಐ ಹ್ಯಾವ್ ಟು handle lot of things along with my family, professional, teaching, discussing with the students, late night message ಮಾಡ್ತಾರ, ಕಾಲ್ ಮಾಡ್ತಾರ. ಸೊ ಇವನ್ Yes, ma'am. ನಮ್ದು ಡಿಸ್ಕಷನ್ ಆದ್ಮೇಲೆನೂ ನನಗೆ ಮತ್ತೆ ಡಿಸ್ಕಷನ್ ವಿತ್ ದ ಅದರ್ ಸ್ಟೂಡೆಂಟ್ ಇಸ್ ವೇಟಿಂಗ್, ಇವನ್ ದೋ ಐ ಥಿಂಕ್ ಇಟ್ ಇಸ್ ನೈಟ್ ಅರೌಂಡ್ 11 o'clock. Okay. Yes, yes, ma'am. Yes. So I try my best to be available for the students, but sometime available ಇರಲಿಲ್ಲ ಅಂದ್ರೂ they understand, they wait. So even if ನಮ್ದು ಇಂಟ್ರಾಕ್ಷನ್ ಆನ್ಲೈನ್ ಇದ್ರೂ ಅದೊಂದು ಕನೆಕ್ಷನ್ ಬಿಲ್ಡ್ ಆಗ್ತೈತಿ with the Yes, student. ma'am. It's not like it is an offline class, we meet daily ಅಂತ ಏನಿಲ್ಲ. ಸೊ ನಾವು ಮೆಸೇಜ್ ಮಾಡಿದ್ರು, ಓವರ್ ಅ ಕಾಲ್ ಇದ್ರು, ಈ ತರ ವಿಡಿಯೋ ಕಾಲ್ ಇದ್ರು ಒಂದು ಕನೆಕ್ಷನ್ ಬಿಲ್ಡ್ ಆಕೈತಿ. ಸೊ ನಂದೊಂದು ಮೇನ್ ಇಂಟೆನ್ಷನ್ ಅಂದ್ರೆ ಏನ, ಲೈಕ್ ಯು ಶುಡ್ ಗೆಟ್ ವಾಟ್ ಯು ವಾಂಟ್, ದಟ್ಸ್ ಇಟ್. ಸೊ ದಟ್ ಈಸ್ ಮೈ Yes, ma'am. intention, and I am trying my best. I am working 24/7. I am trying my best to provide emotional support for the students. So ಬಹಳ ಜನ ಡಿಮೋಟಿವೇಟ್ ಆಗಿ ಕಾಲ್ ಮಾಡ್ತಾರ. For that I am available. If they need strategy, for that I am available. If they need doubts, I try to be available as much as I can, because ನೀವ್ ಹೆಂಗೆ ಹೇಳಿದ್ರಲ್ಲ, ಇದು ನಿಮ್ದು ತಪಸ್ಸತ್ತಂದ. ಸೊ ಸೇಮ್ ವೇ ನಿಮ್ದು ತಪಸ್ ಒಂದ್ ಪಾಯಿಂಟ್ ಆಫ್ ಟೈಮಿಂಗ್ ಎಂಡ್ ಆಕೈತಿ, ಬಟ್ ನನ್ ತಪಸ್ಸಂತೂ ಎಂಡ್ ಆಗುದಿಲ್ಲ. ಹೌದು ma'am. ಈಗ ನೀವು ಸೆಲೆಕ್ಟ್ ಆದ್ರಿ, ನೀವು ವರ್ಕ್ ಸ್ಟಾರ್ಟ್ ಮಾಡ್ತೀರಿ, ನೀವು ನಾಳೆ ನಮ್ನ ಮರಿತೀರಿ, ನಿಮ್ದು ಕರಿಯರ್ ಒಳಗೆ ನೀವು ಹೋಗ್ತೀರಿ. So, ಅದ್ ಹೆಂಗ್ ಆಗ್ತೈತ್ರಿ ma'am? ಅದ್ ಸಾಧ್ಯನ ಇಲ್ಲ. ಅದ್ ಆಕ್ಚುಲಿ ನಮ್ಗ ಆ ಮಾರ್ಗ ಹೇಳ್ಕೊಟ್ಟವ್ರನ್ನ ನಾವ್ ಮರ್ತ್ರ ಅದ್ ಹೆಂಗ್ ಆಕೈತ್ರಿ? yes, ಸಾಧ್ಯನೇ ಇಲ್ಲ. let's see, ನೋಡುನು ನೆಕ್ಸ್ಟ್ ಇಯರ್ ನೀವು ನೆನಪಿಡ್ತಿರೋ ಇಲ್ಲೋ ನೋಡುನು. ಸೊ ಬಟ್ ಇಲ್ಲಿ ಏನಾಗ್ತೈತಿ, ನನಗ ಈಗ ನೀವು ಹೋಗ್ತೀರಿ, ಮತ್ ಹೊಸ ಸ್ಟೂಡೆಂಟ್ಸ್ ಬರ್ತಾರ, ಮತ್ ಅವರು ಸರ್ಟನ್ ಡ್ರೀಮ್ಸ್ ಲೇ ಬರ್ತಾರ ನಮ್ ಕಡೆ, ನೀವ್ ಹೆಂಗ್ ಬಂದಿರ್ತೀರಿ. ಸೊ ಅದಕ್ಕನ ಐ ಟ್ರೈ ಗಿವಿಂಗ್ ಮೈ ಬೆಸ್ಟ್ ಆಸ್ ಮಚ್ ಆಸ್ ಐ ಕ್ಯಾನ್, ಬಟ್ ಸಮ್ಟೈಮ್ಸ್ ನಾನು ಅವೈಲೇಬಲ್ ಇರುವುದಿಲ್ಲ. ಬಟ್ ಐ ನೋ ಲೈಕ್ ದೇ ನೋ ದಿಸ್, and that's what I told, like one connection build ಆಗ್ತೈತೆ ಅದು automatically once you start contacting. So I want to give that, ನೀವೇನ್ ಹೇಳಿದ್ರಲ್ಲ ಸೇಫ್ ಹ್ಯಾಂಡ್ಸ್ ದಾಗ ಅದಿರಿ ಅಂತಂದ್ರ, ಸೊ ಸೇಮ್ Yes, ma'am. ನಾನು ಸ್ಟೂಡೆಂಟ್ಸ್ ಅದೇ ಹೇಳ್ತೀನಿ, ಲೈಕ್ ಯು ಜಸ್ಟ್ ಟ್ರಸ್ಟ್ ಮೀ, ದಟ್ಸ್ ಇಟ್. ಸೊ ಟ್ರಸ್ಟ್ ಮಾಡ್ರಿ, ನಾನ್ ಏನ್ ಹೇಳ್ತೀನಿ ಅದನ್ನ ಓದ್ರಿ. ಎವ್ರಿ ಒನ್ ವಿಲ್ ಬಿ ಇನ್ ಲೈಕ್ ಗುಡ್ ಮೈಂಡ್ ಸೆಟ್, ಗುಡ್ ಫೀಲಿಂಗ್, ಗುಡ್ ಟ್ರಸ್ಟ್, so that it will be good for me, for our institute, as well as for you. Yes, ma'am. So it is For good sure. for everyone. It is good. If I give my best for the students will be happy. So we are building a good, healthy community for the students of Karnataka, civil engineering students of Karnataka. ನನಗೆ ಅನಿಸ್ತೈತೆ ಅದು. Yes, ma'am. ಈ ತರ ಪರ್ಸನಲ್ ಕನೆಕ್ಷನ್ ಇಟ್ಕೊಂಡು ನಮ್ ಫ್ಯಾಮಿಲಿ ನನ್ ಪ್ರಾಬ್ಲಮ್ಸ್ ನ ಶೇರ್ ಮಾಡ್ಕೊಳಕ್ಕ ಐ ಡೋಂಟ್ ಥಿಂಕ್ ಸೊ ಎನಿ ಅದರ್ ಇನ್ಸ್ಟಿಟ್ಯೂಟ್ ಗಿವ್ಸ್ ದಿಸ್ ಕೈಂಡ್ ಆಫ್ ಅಪರ್ಚುನಿಟಿ ಅಂಡ್ ಎನ್ವಿರಾನ್ಮೆಂಟ್ ಟು ದ ಸ್ಟೂಡೆಂಟ್ಸ್. ನನ್ಗ್ ಫೀಲ್ ನನಗ್ ಗೊತ್ತಿರೋ ಹಂಗ್ರಿ. ನಾನು ಕೆಲವು ನನ್ನ ಫ್ರೆಂಡ್ಸ್ ಹತ್ರ ಅವ್ರಿಗೆಲ್ಲರಿಗೂ ನಾನ್ ಇಂಟರಾಕ್ಟ್ ಮಾಡಿಲ್ಲ ರೀ ಆಕ್ಚುಲಿ ನಾನು. ಬಟ್ ಅವರ ಒಂದ್ ಮೈಂಡ್ ಸೆಟ್ ನ ನಾನು ರೀಡ್ ಮಾಡಿದಾಗ ನನಗೆ ಅನ್ಸಿರೋದು, ದೇ ಆರ್ ನಾಟ್ ಸ್ಯಾಟಿಸ್ಫೈಡ್ ಅಟ್ ಆಲ್ ವಿತ್ ದ ಕೋಚಿಂಗ್ ಆಫ್ ಅದರ್ ಇನ್ಸ್ಟಿಟ್ಯೂಟ್. ಅವರಿಗೆ ಇದನ್ನ ನಾವು ಓದಿದ್ವಿ ಬಟ್ ಇದು ಬಂದೇ ಇಲ್ಲ, ಇದು ನಾವು ಆತರ ಫೀಡ್ಬ್ಯಾಕ್ ನಾನ್ ಕೇಳ್ಪಟ್ಟೆ ರೀ ಆಕ್ಚುಲಿ. ಬಟ್ ನನಗೆ ಆತರ ಫೀಲ್ ಆಗ್ಲಿಲ್ಲ. ನಾನ್ ಇದನ್ನೇನ್ ಹೇಳಿದ್ರು ನಾನು ಅದನ್ನ ಮಾಡ್ದೆ ಇದ ಬಂದೈತಲ್ಲ, ಈ ತರ ನನ್ಗೆ ಅನ್ಸಿದ್ದಂತೂ. ದಟ್ ಇಸ್ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು, ಈಗ ಒಮ್ಮೊಮ್ಮೆ ಸ್ಟೂಡೆಂಟ್ಸ್ ನಾನ ಕಾಲ್ ಮಾಡ್ತೀನಿ, ಸೊ ದೇ ಗೆಟ್ ಶಾಕ್ಡ್. ಸೊ ಬೀಯಿಂಗ್ ದ ಹೆಡ್ ಆಫ್ ದ ಇನ್ಸ್ಟಿಟ್ಯೂಟ್, ಇವರೆಲ್ಲ ಸಬ್ಜೆಕ್ಟ್ಸ್, ಮೋಸ್ಟ್ ಆಫ್ ದ ಸಬ್ಜೆಕ್ಟ್ಸ್ ಇವರ ಟೀಚ್ ಮಾಡ್ಯಾರ, ಯೂಟ್ಯೂಬ್ ಒಳಗೂ ಇವರ ಅದಾರ, ಆಮೇಲೆ ಇವರ ಕಾಲ್ ಮಾಡ್ತಾರ. ಸೊ ಅವರಿಗೆ ಸರ್ಪ್ರೈಸ್ ಆಗ್ತೈತೆ ಅದು ಅದ್ ಹೆಂಗತ್ತಂದು. ಬಟ್ ಐ ನೆವರ್ ಕನ್ಸಿಡರ್ ಮೈ ಸೆಲ್ಫ್ ಲೈಕ್ ಹೆಡ್ ಆಫ್ ಇನ್ಸ್ಟಿಟ್ಯೂಟ್ ಅಂತವೆಲ್ಲ ಏನಿಲ್ಲ. ಐ ಆಮ್ ಅ ಟೀಚರ್, ಎಂಡ್ ಆಫ್ ದ ಡೇ ಐ ಆಮ್ ಅ ಟೀಚರ್. ಸೊ ಐ ವಾಂಟ್ ದ ಸ್ಟೂಡೆಂಟ್ಸ್ ಟು ಬಿ ಹ್ಯಾಪಿ, ದಟ್ಸ್ ಇಟ್. ಸೊ ಅವ್ರು ಏನ್ ಬೇಕಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಾರ ನನ್ನ ಕಡೆ, ದೇ ಶುಡ್ ಗೆಟ್ ಇಟ್. And I know we cannot make everyone happy. I know that no one can make everyone happy. But still, ma'am, only coaching from your end is not so enough, no. We have to give our ಅಂದ್ರೆ ನಮ್ ಸೈಡ್ ಇಂದ ನಾವೇನ್ ಎಫರ್ಟ್ ಐತಿ ಅದನ್ನು ನಾವು ಹಾಕ್ಬೇಕಾಗ್ತದಲ್ರಿ. ಈಗ ಬರೀ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಸೇರ್ಕೊಂಡೇವೆ ಅಂದ್ರೆ ಅವ್ರು ಹೇಳಿದ್ದಷ್ಟ ಮುಗೀತು. ಬಟ್ ನಮ್ ಕಡೆಯಿಂದ ಆಕ್ಷನ್ ಇದ್ರ ಅದು ಮ್ಯಾಚಸ್ ಅಂತ ನನ್ಗೆ ಅನಿಸ್ತೈತಿ. ಈಗ ನಂದು ಮೇನ್ ಮೈಂಡ್ ಸೆಟ್ ಅದ, ಲೈಕ್ I don't want to be called as like coaching institute or institute, training institute atalla. It's like working together, and we are also putting the efforts, and we should get something for that, and you are also putting the efforts, and you should also get something for that. So it should be like
ವಿನ್ ವಿನ್ ಫಾರ್ ಎವ್ರಿ ಒನ್. ಸೊ ಆ ಮೈಂಡ್ ಸೆಟ್ ಇರೋದು. ಅದಕ್ಕೆ ನಾನು ಪರ್ಸನಲ್ ಆಗಿ ಈಗ ಐ ಕ್ಯಾನ್ ಹೈರ್ ಎನಿ ಒನ್ ಟು ಪ್ರೊವೈಡ್ ಲೈಕ್ ಮೆಂಟರ್ಶಿಪ್, ಗೈಡೆನ್ಸ್, ಪ್ರಿಪರೇಷನ್ ಸ್ಟ್ರಾಟಜಿ. ಬಟ್ ಐ ಫೀಲ್ when I discuss directly, students can share their problems directly to me and I can tailor my preparation strategy accordingly. ಈಗ ನಮ್ ಕಡೆ Yes. PhD ಸ್ಟೂಡೆಂಟ್ಸ್ ಅದಾರ, ಕಾಲೇಜ್ ಫ್ಯಾಕಲ್ಟೀಸ್ ಅದಾರ. ಸೊ ಅವರಿಗೆ ನಾವು ನಿಮಗೆ ಹೆಂಗ್ ಫ್ರೆಶರ್ಸ್ ಹೆಂಗ್ ಇನ್ಪುಟ್ಸ್ ಕೊಡ್ತೀವಿ, ಅವ್ರಿಗೆ ಅಷ್ಟು ಕೊಡೋದು ನೆಸಸರಿ ಇರೋದಿಲ್ಲ. ದೇ ಗ್ರಾಸ್ಪ್ ವೆರಿ ಕ್ವಿಕ್ಲಿ. ಸೊ Yes. ಈಗ ನಾನು ಯಾರನ್ನಾರ ಹೈಯರ್ ಮಾಡ್ಕೊಂಡ ನೀವು ಅವರಿಗೆ ಟ್ರೈನ್ ಮಾಡ್ರಿ ಅಂದ್ರೆ ದಟ್ ಡಸಂಟ್ ಮೇಕ್ ಸೆನ್ಸ್ ಆಕ್ಚುಲಿ. Yes, ma'am. ಸೊ ಅದು ನನ್ನ ಕಡೆ ಎಫರ್ಟ್ಸ್ ಜಾಸ್ತಿ ಆಗ್ತೈತೆ ಅದು. ಬಟ್ ಸ್ಟಿಲ್ ಐ ಆಮ್ ಎಂಜಾಯಿಂಗ್ ದಿಸ್ ಜರ್ನಿ. ಐ ನೆವರ್ ಗೆಟ್ ಎಕ್ಸಾಸ್ಟೆಡ್. So I I enjoy can this feel that journey. energy. Yes, sure. So God. exhausted ಆಗ್ತೈತಿ. Something I reply in the message. Sometimes they feel bad. ಆಮೇಲೆ ಫೋನ್ ಒಳಗುನು something I don't talk properly. They feel bad. But that is because of some reason. And again, I call them back saying that no, I was in this situation. That's why I was not able to give or tell what I wanted to tell ಅಂತಂದ. So ಇದನ್ನ ನಾನು Yes. ಸ್ಟೂಡೆಂಟ್ಸ್ ಹೇಳ್ಬೇಕಂತನು, like let's work together and let's make something good for the civil engineering community in Karnataka. ಅದಕ್ಕೆ ನಾನು ರಿಸಲ್ಟ್ ನೋಡಿದ ತಕ್ಷಣ ನಿಮ್ಗೆ ಸ್ಕ್ರೀನ್ ಶಾಟ್ ಕಳ್ಸಿ ವಿ ಡಿಡ್ ಇಟ್ ಮ್ಯಾಮ್ ಅಂತಾನೆ ಕಳ್ಸಿದಿರಿ. Yes, you said we did it. ನಿಮ್ಮ ಪಾಲು 100% ನಾಗ 50 ನನ್ 50 ನಿಮ್ದು ಐತಿ ಅಂತ ಹೇಳಿನ ವಿ ಟುಗೆದರ್ ಡಿಡ್ ಇಟ್ ಅಂತ ನನಗೆ ಅನ್ಸಿದ್ ಮ್ಯಾಮ್. Yes, I like that actually. Like you consider us as part of you, part of your Yes. journey, part of your preparation, part of your success. So ida continue ಆಗಿರ್ಲಿ. And thank you so much Sanmita. So ಈ ಶಾರ್ಟ್ Yes, ನೋಟಿಸ್ ಒಳಗೆ ಬಂದು ಒಂದೆಲ್ಲ ಇನ್ಫಾರ್ಮೇಶನ್ ಕೊಟ್ರಿ ಸ್ಟೂಡೆಂಟ್ಸ್ ಗೆ. No problem. Yeah, you will be I will available. be available for your call always. Thank you so much, Sanmita, and thank you again. So you have become assistant engineer, obviously about teacher, and always teacher feels like namkita nam students ಮುಂದೆ ಹೋಗ್ಬೇಕು. We never feel jealous. So teaching is the only profession where we never get jealous. Yes, ma'am. ಈಗ ನೀವು ಕಂಪನಿ ಒಳಗೆ ಜಾಯಿನ್ ಆದ್ರೆ ಯು ಗೆಟ್ ಜಲಸ್ ವಿತ್ ಯುವರ್ ಜೂನಿಯರ್ಸ್. ಸೊ ಜೂನಿಯರ್ಸ್ ನಿಮ್ಗಿಂತ ಚಲೋ ಮಾಡಿದ್ರೆ obviously you feel bad. But ನಮ್ದೊಳಗೆ ಹಂಗಲ್ಲ. So we want our students to excel far better than us in their life. So that is what I want even for you. So I wish you all the best, Sanmita, for your future. And Thank you, ma'am. thank you so much. All the very best. Thank you so much, ma'am. Yeah, thank you, Sanmita.